ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ. ಸ್ನೇಹಿತರೆ, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾನು ನಿಮ್ಗೆ ತುಂಬಾ ಈಸಿಯಾಗಿ ಸುಲಭವಾಗಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ನಾವು ಇವತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಹೇಗಿರ್ತದ, ಹೇಗ್ ನಾವು ಅದನ್ನ ಐಡೆಂಟಿಫೈ ಮಾಡ್ಬೇಕು. ತುಂಬಾ ಜನ ಇವತ್ತು ನೌನ್ ಅಂದ್ರ, ಪ್ರೊನೌನ್ ಅಂದ್ರ, ಅಡ್ವರ್ಬ್ ಅಂದ್ರ, ವರ್ಬ್ ಅಂದ್ರ, ಅಡ್ಜೆಕ್ಟಿವ್ ಅಂದ್ರ, ಪ್ರಿಪೋಸಿಷನ್ ಅಂದ್ರ, ಕಂಜಂಕ್ಷನ್ ಅಂದ್ರ, ಇಂಟರ್ಜೆಕ್ಷನ್ ಅಂದ್ರ ಹೆದರ್ತಿರಲ್ವಾ? ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಾಮಪದ ಮತ್ತು ಸರ್ವನಾಮ ಅಂದ್ರೆ ನೌನ್ ಮತ್ತು ಪ್ರನೌನ್ ಹೇಗಿರ್ತದ, ಹೇಗ್ ಬರ್ತದ, ಎಷ್ಟು ಟೈಪ್, ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಯಾವ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಯಾವ್ದೆಲ್ಲ ನೌನ್. ನಿಮಗೆ ನೌನ್ ಅಂತ ಹೇಳಿದ ತಕ್ಷಣ ಕೇವಲ ಒಂದು ವ್ಯಕ್ತಿ, ವಸ್ತು ಅಥವಾ ಒಂದು ಸ್ಥಳ ಅಂತ ಅನ್ಕೊಳ್ತೇವೆ. ಬಟ್ ಒಂದು ಐಡಿಯಾ ಅಂತ ಬಂದ್ರು ಸಹ ಅದೊಂದು ನಾಮಪದವಾಗ್ತದೆ. ಫಾರ್ ಎಕ್ಸಾಂಪಲ್ ಸ್ಟ್ರೆಂತ್, ಲವ್, ಜಸ್ಟಿಸ್ ಅಂತ ಬಂದಾಗ ನಾವು ಹೇಗೆ ಮಾಡ್ಬೇಕು ಅಂತ ನೋಡಿ. ಇವತ್ತು ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿ ನೋಡ್ರಿ, ಒಂದು ಕತೆ ರೂಪದಲ್ಲಿ ನಾನು ಹೇಳ್ತಾ ಹೋಗ್ತೇನೆ, ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನೀವು ನಾ ಹೇಳಿದ ಹಾಗೆ ಫಾಲೋ ಮಾಡಿದ್ರೆ, ಒಂದು ಬುಕ್ ಅನ್ನ ಇಟ್ಕೊಂಡು ಇಫ್ ಯು ನೋಟ್ ದೆಮ್ ಡೆಫಿನೆಟ್ಲಿ ಯು ವಿಲ್ ಗೋನಾ ಲರ್ನ್, ದೇರ್ ಇಸ್ ನೋ ಡೌಟ್. ಬಿಕಾಸ್ ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತನ್ನ ನಂಗೆ ಗೊತ್ತದ ಯಾವ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ, ಯಾವ ರೀತಿ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ನೌನ್ ಅಂದ್ರೆ ಏನ್ರಿ? ನಾಮಪದ. ಆಲ್ರೆಡಿ ನಾನು ಟೈಪ್ಸ್ ಗಳನ್ನ ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಟೈಪ್ಸ್ ಅನ್ನ ನೋಡಿಲ್ಲ ಅಂತ ಹೇಳಿದ್ರೆ ಒಂದು ಸರಿ ನನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಏನ್ ವಿಡಿಯೋ ಮಾಡಿದ್ದೀನಿ ಅದ್ರಲ್ಲಿ ನೋಡಿ ಯಾವ್ಯಾವ ರೀತಿ ವಿಡಿಯೋಸ್ ಗಳನ್ನ ನಾವು ಮಾಡ್ತೇವೆ ಅಂತ ಹೇಳಿ ನಾ ಆಲ್ರೆಡಿ ಅಪ್ಲೋಡ್ ಅನ್ನ ಮಾಡಿದ್ದೇನೆ ಸ್ನೇಹಿತರೆ. ನೋಡಿ ಈಗ ನೌನ್ ಅಂದ್ರೆ ಏನ್ರಿ? ನಾಮಪದ. ಅದ್ರಲ್ಲೇ ಹೇಳ್ತಾ ಇದೆ ಸ್ನೇಹಿತರೆ, ನಾಮಪದ ಅಂದ್ರೆ ಏನ್ರಿ? ಅದಕ್ಕೊಂದು ನಾಮ ಇರಬೇಕು, ಅದಕ್ಕೊಂದು ಹೆಸರು ಇರಬೇಕು. ಜಗತ್ತಿನ ಯಾವುದೇ ಮೂಲೆಯಿಂದನೂ ಎಲ್ಲಿಂದನಾದ್ರೂ ವಿಡಿಯೋಗಳನ್ನು ನೋಡಿ, ನಿಮ್ಮ ಕಣ್ಣಿಗೆ ಏನೆಲ್ಲ ಕಾಣ್ತದೋ ಎಲ್ಲವೂ ನಾಮಪದಗಳೇ ಸ್ನೇಹಿತರೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಬಾಟಲ್, ಪೆನ್, ಬುಕ್, ಲೈಟ್, ಪೆನ್, ಮೊಬೈಲ್, ಮಾರ್ಕರ್, ಟಿ ಶರ್ಟ್, ಎವ್ರಿಥಿಂಗ್ ಎಲ್ಲವೂ ಸಹ ನಾಮಪದಗಳೇ. ಅದಕ್ಕೆ ನಾವು ಏನ್ ಮಾಡಿದೀವಿ, ಇದು ಕಾಮನ್, ಇದು ಪ್ರಾಪರ್, ಇದು ಅಬ್ಸ್ಟ್ರಾಕ್ಟ್, ಇದು ಕಾಂಕ್ರೀಟ್ ಅಂತ ಹೇಳಿ ನಾವು ಅದನ್ನು ಡಿವೈಡ್ ಮಾಡ್ಕೊತಾ ಹೋಗಿದೀವಿ ಸ್ನೇಹಿತರೆ. ಸೊ ಹಾಗಾದ್ರೆ ವಾಟ್ ಈಸ್ ನೌನ್? ನೋಡ್ರಿ ಸ್ನೇಹಿತರೆ, ಅ ನೌನ್ ಇಸ್ ದಿ ನೇಮ್ ಆಫ್ ಅ ಪರ್ಸನ್, ಥಿಂಗ್, ಪ್ಲೇಸ್ ಆರ್ ಐಡಿಯಾ, ಅನಿಮಲ್ಸ್ ಎಟ್ಸೆಟ್ರಾ. ವಾಟ್? ನೇಮ್, ಪ್ಲೇಸ್, ಥಿಂಗ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಕ್ಕೆ ನೀವು PPT ಅಂತ ನೆನ್ಪಿಟ್ಕೊಳ್ಬೇಕು. ಪರ್ಸನ್, ಪ್ಲೇಸ್, ಥಿಂಗ್ಸ್ ಅಂತ ನೆನ್ಪಿಟ್ಕೊಳ್ಬಹುದು ಸ್ನೇಹಿತರೆ. ಇದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಹೇಗೆ ಸರ್ ಪ್ಲೇಸ್ ಅಂದ್ರೆ ನೋಡ್ರಿ, ಪರ್ಸನ್ ಅಂದ್ರೆ ಏನಪ್ಪಾ? ಫಾರ್ ಎಕ್ಸಾಂಪಲ್ ಪರ್ಸನ್ ಅಂದ ತಕ್ಷಣಕ್ಕೆ ರವಿ ಸರ್. ನೋಡಿ, ರವಿ ಸರ್ ಇಸ್ ಅ ಪರ್ಸನ್. ನೋಡ್ರಿ, ಪ್ರದೀಪ್ ಇಸ್ ಎ ಪರ್ಸನ್. ಹೌದಾ ಹೇಳ್ರಿ? ಪರ್ಸನ್ ಹೌದಾ ಇಲ್ಲೋ? ಈ ರೀತಿ ನಾವು ರವಿ ಸರ್, ಪ್ರದೀಪ್ ಯಾರ್ದಾರ ಹೆಸರು ಹೇಳಿದ್ರೆ ಆ ಹೆಸರು ಅಂದ್ರೆ ಅದಕ್ಕೊಂದು ನಾಮ ಆದ ಪರ್ಸನ್ ಅಂತ ಹೇಳಿದ ತಕ್ಷಣ ನಾವು ಏನ್ ಮಾಡ್ತೀವಿ? ನಾವು ನಾಮ ಅಂತ ಗುರುತಿಸ್ತೀವಿ. ಥಿಂಗ್ ಅಂತ ಬಂದಾಗ ನೋಡ್ರಿ, ಈಗ ನಾವು ಫಾರ್ ಎಕ್ಸಾಂಪಲ್ ಬುಕ್, ಹೌದಾ, ಪೆನ್, ಟೇಬಲ್, ಹೌದಾ, ಈ ರೀತಿಯಾಗಿ ಥಿಂಗ್ಸ್, ವಸ್ತುಗಳು ಬರ್ಬೇಕು ಸ್ನೇಹಿತರೆ. ಪ್ಲೇಸ್ ಅಂದ್ರೆ ಏನ್ರಿ? ಪ್ಲೇಸ್ ಅಂದ್ರೆ ಏನಪ್ಪಾ? ಈಗ ಫಾರ್ ಎಕ್ಸಾಂಪಲ್ ಧಾರವಾಡ, ಹೌದಾ, ಹೌದಾ, ಹುಬ್ಬಳ್ಳಿ, ಹೌದಾ, ಫಾರ್ ಎಕ್ಸಾಂಪಲ್ ವಿಜಯನಗರ, ಹೌದಾ. ಸೊ ಈ ರೀತಿಯಾಗಿ ನಾವೊಂದು ಪ್ಲೇಸ್ ಅನ್ನ ಹೇಳಬೇಕು. ಈ ರೀತಿಯಾಗಿ ಮತ್ತೆ ಯಾವುದು ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಆಗ್ತದೋ, ಕ್ಯಾಪಿಟಲ್ ಲೆಟರ್ ಯಾವುದು ಸ್ಟಾರ್ಟ್ ಆಗ್ತದೋ ಅದನ್ನ ನಾವು ನಾಮಪದ ಅಂತ ಹೇಳ್ತೀವಿ ಸ್ನೇಹಿತರೆ. ಐಡಿಯಾ ಅಂತ ಬಂದಾಗ ಏನ್ ಐಡಿಯಾ ಇರ್ಬೋದು? ನೋಡ್ರಿ, ಫಾರ್ ಎಕ್ಸಾಂಪಲ್ ಲವ್ ಇಸ್ ಅನ್ ಐಡಿಯಾ, ಹೌದಾ. ಆಮೇಲೆ ನೋಡ್ರಿ, ಲವ್ ಆದ್ಮೇಲೆ ಆನೆಸ್ಟ್, ನಾಟ್ ಹಾನೆಸ್ಟ್ ಅಲ್ಲ ಸ್ನೇಹಿತರೆ, ಆನೆಸ್ಟ್, ಆನೆಸ್ಟ್, ಓಕೆ, ಆನೆಸ್ಟ್, ಹೌದಾ. ನಾಲೆಡ್ಜ್, ನೋಡ್ರಿ, ನಾಲೆಡ್ಜ್, ಹೌದಾ. ಸೊ ಈ ರೀತಿಯಾಗಿ ನಮ್ಗೆ ನಾಮಪದ ಅಂತ ಹೇಳಿದ ತಕ್ಷಣಕ್ಕೆ ನಮ್ಗ ಆ ನೌನ್ ಇಸ್ ಅ ನೇಮ್ ಆಫ್ ಅ ಪರ್ಸನ್. ನಾಮಪದ ಅಂತಕ್ಕಂಥದ್ದು ಒಂದು ನಾಮವನ್ನ, ಹೆಸರನ್ನ, ಸ್ಥಳವನ್ನ, ಒಂದು ವ್ಯಕ್ತಿಯನ್ನ ಅಥವಾ ಒಂದು ಐಡಿಯಾ, ಹೌದಾ, ಒಂದು ಐಡಿಯಾವನ್ನ ಸೂಚಿಸ್ತಕ್ಕಂತಹ ಪದಗಳಿಗೆ ನಾವು ನಾಮಪದ ಅಂತ ಹೇಳ್ತೇವೆ. ಅದರಲ್ಲಿ ನಿಮ್ಗೆ ಆಲ್ರೆಡಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೇವೆ. ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್ ಫ್ರಮ್ ದೆಮ್. ನೀವು ಆರಾಮಾಗಿ ಈಸಿಯಾಗಿ ತೆಗೆದುಕೊಳ್ಬಹುದು. ಈ ನಾಮಪದದ ಒಳಗಡೆ ಮತ್ತೆ ನಮ್ಗೆ ಟೈಪ್ಸ್ ಅಂತ ಬರ್ತಾವ ಸ್ನೇಹಿತರೆ. ಯಾವ್ಯಾವ ಟೈಪ್ಸ್ ಬರ್ತದ, ಹೇಗಿರ್ತದ ನಿಮ್ಗೆ ಹೇಳ್ಕೊಡ್ತೀನಿ. ದೇರ್ ಆರ್ 8 ಟೈಪ್ಸ್ ಆಫ್ ನೌನ್ಸ್ ಆರ್ ದೇರ್. ಎಷ್ಟು? 8 ಟೈಪ್ಸ್, 8 ರೀತಿಯಾದಂತಹ ಒಂದು ನಾಮಪದಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಹೇಗಿರ್ತದ ನಾಮಪದದಲ್ಲಿ? ಹೇಗೆ ಅಂದ್ರೆ ಹೇಗಿರ್ತದ ಏನು ಅಂತ ಈಗ ನೋಡ್ಕೊಂತ ಬರೋಣ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಈಗ ನೌನ್ಸ್ ಆರ್ ಡಿವೈಡೆಡ್ ಇಂಟು 8 ಕೈಂಡ್ಸ್, ಅಂದ್ರೆ 8 ವಿಧಗಳಲ್ಲಿ ನಾವು ನೌನ್ ಅನ್ನ ನೋಡ್ತಾ ಹೋಗ್ತೇವೆ ಸ್ನೇಹಿತರೆ. ನೋಡಿ ಇಲ್ಲಿ ಕಾಮನ್ ನೌನ್. ಕಾಮನ್ ನೌನ್ ಅಂದ್ರೆ ಏನು? ಬಹಳ ಸಿಂಪಲ್. ನಾ ಹೇಳಿದ್ನಲ್ವಾ, ಕತೆ ರೂಪದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಹೇಳಿ. ಕಾಮನ್ ನೌನ್ ಅಂದ್ರೆ ಏನ್ರಿ? ರೂಢಿಯಿಂದ ಬಂದಿರತಕ್ಕಂತಹ ಪದಗಳು. ಯಾವ್ದಿಂದ? ರೂಢಿಯಿಂದ. ಇನ್ನೊಂದು ಹೇಳ್ತೇನೆ, ನಿಮ್ಮ ನಮ್ಮ ಏನು ಮುತ್ತಾತರು ಇದ್ರಲ್ವಾ, ಅವರು ಆಗ ಇಟ್ಟಿರ್ತಕ್ಕಂಥ ಹೆಸರುಗಳು ನಾವು ಇವತ್ತಿಗೂ ಸಹ ನಾವು ಅದನ್ನ ಚೇಂಜ್ ಮಾಡಕ್ ಬರೋಲ್ಲ, ನಾವು ಅದನ್ನೇ ಹೇಳ್ಕೊತ ಬರ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ, ಸಿಟಿ ಅಂತೀವಿ, ದಟ್ ಈಸ್ ಕಾಮನ್. ಯಾವ ಸಿಟಿ ಅಂತ ನಾವು ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಈಗ ಬೆಟ್ಟಗಳು ಅಂತೀವಿ, ಯಾವ ಬೆಟ್ಟ ನಾವು ಹೇಳ್ತಾ ಇಲ್ಲ. ಗರ್ಲ್ ಅಂತೀವಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಗುಂಪಿದೆಯಪ್ಪ, ಏ ಗರ್ಲ್ ಕಮ್ಮಿ ಏನಂದ್ರೆ ಎಲ್ಲಾ ಗರ್ಲ್ಸ್ ಬರ್ತಾರೆ, ಅಂದ್ರೆ ವಿ ಆರ್ ಕಾಲಿಂಗ್ ಇಟ್ ಆಸ್ ಕಾಮನ್. ನಾವೇನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಈಗ ಟೀಚರ್ ಕರಿ ಅಂತೀವಿ, ಯಾವ ಟೀಚರ್ ಕರಿಬೇಕು? ದೇರ್ ಇಸ್ ನೋ ಪರ್ಟಿಕ್ಯುಲರ್ ಟೀಚರ್. ಡಾಕ್ಟರ್ ಕರಿ ಅಂತೀವಿ, ಯಾವ ಡಾಕ್ಟರ್ ಬೇಕು? ಕಣ್ಣಿನ ಡಾಕ್ಟರ್ ಬೇಕು, ಚರ್ಮ ಡಾಕ್ಟರ್ ಬೇಕು, ಯಾವ್ದು ಬೇಕು? ಸೊ ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ರಸ್ತೆಗಳು ಅಂತೀವಪ್ಪ, ಯಾವ ರಸ್ತೆ? ಈಗ ನೀವು ಹೇಳ್ತೀರಿ, ಫಾರ್ ಎಕ್ಸಾಂಪಲ್ ಹೆಂಗೆ ಅಂತೀರಿ ಅಂದ್ರೆ, ನಾನು ಈ ನಗರದಲ್ಲಿದ್ದೀನಿ ಬಾ ಅಂತೀವಿ. ಈ ನಗರ ಅಂದ್ರೆ ಯಾವ ನಗರ? ನಗರ ಇಸ್ ಅ ಕಾಮನ್, ಎಲ್ಲ ಕಡೆ ನಗರ ಇದೆ. ಆದ್ರೆ ಯಾವುದು? CB ನಗರದಲ್ಲಿ ಅದೀನಿ, UCB ನಗರದಲ್ಲಿ ಅದೀನಿ, ಹೌದಾ, ನೆಹರು ನಗರದಲ್ಲಿ ಅದೀನಿ, ಜಯನಗರದಲ್ಲಿ ಅದೀನಿ, ಸಪ್ತಾಪುರದಲ್ಲಿ ಅದೀನಿ. ಹಂಗ್ ಪರ್ಟಿಕ್ಯುಲರ್ ಹೇಳಿದ್ರೆ ಮಾತ್ರ ಅದು ಪರ್ಟಿಕ್ಯುಲರ್ ಆಗುತ್ತೆ. ಅದೇ ನಾವು ನಗರ ಅಂತ ಹೇಳಿದಾಗ ಅದು ಏನಾಗತ್ತೆ? ಕಾಮನ್ ಆಗತ್ತೆ. ಹೌದಾ, ನೆನ್ಪಿಟ್ಕೊಳ್ಳಿ. ಈಗ ನದಿಗಳಪ್ಪ, ನದಿಗಳು ಅಂತ ಹೇಳಿದ್ರೆ ಅದು ಕಾಮನ್. ಪರ್ಟಿಕ್ಯುಲರ್ ಆಗಿ ಗಂಗಾ, ಯಮುನಾ, ತುಂಗ, ಭದ್ರಾ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹೀಗೆ ನಾವು ಕಾಮನ್ ನೌನ್ ಅಂದ್ರೆ ಏನ್ರಪ್ಪ? ಆಗಿನ ಕಾಲದಿಂದನೂ, ಅನಾದಿ ಕಾಲದಿಂದನೂ ಕರೆದುಕೊಂಡು ಬಂದಿರತಕ್ಕಂತ ಹೆಸರು. ಆ ಹೆಸರನ್ನ ನಾವೇನಂತ ಕರಿತೀವಿ? ನಾವು ಕಾಮನ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಈಗ ಏನು, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗಿರ್ತದ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಹೇಳಿದೆ ಆಗ್ಲೇ, ಏನಂತ? ಸಿಟಿ ಅಂತೆ, ಗರ್ಲ್ ಅಂತೆ, ಹೌದಾ, ಗರ್ಲ್ ಆದ್ಮೇಲೆ ಬಾಯ್ ಅಂದೆ, ಹೌದಾ, ರಿವರ್ ಅಂದೆ ಅಲ್ವಾ. ಸೊ ರಿವರ್, ಹೌದಾ, ಆಮೇಲೆ ಟೀಚರು. ಯಾವ ಟೀಚರ್ ಅಂತ ನಾನು ನಿಮ್ಗೆ ಹೇಳೇ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಹೌದಾ, ಸೊ ಪ್ರಾಪರ್ ಅಪ್ಪ, ಇದೇನಿದಾವಲ್ಲ, ಇದನ್ನಿಷ್ಟು ಹೇಳಿದ್ನಲ್ಲ, ಇದನ್ನೀಗ ಪ್ರಾಪರ್ ಮಾಡ್ತಕ್ಕಂಥದ್ದು ಹೇಗೆ? ನಾವು ನೋಡ್ರಿ, ಪ್ರಾಪರ್ ಅಂದ್ರೆ ಏನ್ರಿ? ನಾವು ನಮ್ಮ ಇಚ್ಛೆಗನುಗುಣವಾಗಿ ಇಟ್ಟಂತ ಹೆಸರುಗಳ ಸ್ನೇಹಿತರೆ. ಏನ್ ಹೇಳ್ರಿ? ನಾವು ನಮಗಿಚ್ಛೆಗನುಗುಣವಾಗಿ ನಮಗೆ ಇಷ್ಟ ಬಂದಂಗೆ ಇಟ್ಕೊಳ್ಳೋ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ವರ್ಡ್ ಅಕಾಡೆಮಿ ಸ್ನೇಹಿತರೆ, ಇದರಿಂದ ಒಂದು ದೊಡ್ಡ ಒಂದು ಕಹಾನ್ಯ ಇದೆ ಸ್ನೇಹಿತರೆ, ಬಟ್ ಆದ್ರೆ ಅದನ್ನ ಹೇಳುವಂತ ಪ್ರಯತ್ನ ಮಾಡೋದಿಲ್ಲ ಸ್ನೇಹಿತರೆ. ಸೊ ನೋಡ್ರಿ, ಇಂಗ್ಲಿಷ್ ವರ್ಡ್ ನಾನು ಆಕ್ಚುಲಿ ಇದನ್ನ ಥಾಟ್ ಮಾಡಿದ್ದು ಇಂಗ್ಲಿಷ್ ಕಿಂಗ್ಡಮ್ ಅಂತ ಹೇಳಿ ಸ್ನೇಹಿತರೆ. ಇಂಗ್ಲಿಷ್ ಕಿಂಗ್ಡಮ್ ಅಂದ್ರೆ ಅಲ್ಲಿ ರಾಜ ಮತ್ತು ರಾಣಿ ಅಷ್ಟೇ ಇರ್ಬೇಕು. ಸೊ ಹಂಗಾಗಿ ನನಗೆ ಬೇಡ ಅಂತ ಹೇಳಿ ಮತ್ ನಾನು ಅವ್ವ ಅಕಾಡೆಮಿ ಮಾಡೋಣ ಅಂದೆ. ಅವ್ವ ಅಂತ ಇಟ್ರ ಅಪ್ ಬೇಜಾರಕ್ಕನ ಅಂತ ಹೇಳಿ ನಾನು ಅವ್ವ ಇಡ್ಲಿಲ್ಲ, ಅಪ್ ಅಂತ ಇಟ್ರ ಅವು ಬೇಜಾರಕ್ಕ ಸ್ನೇಹಿತರೆ. ಸೊ ಹಂಗಾಗಿ ಬೇಡ ಇಂಗ್ಲಿಷ್ ವರ್ಡ್ ಅಂತ ಹೇಳ್ಬಿಟ್ರೆ ಎಲ್ರೂ ಕೂಡಿ ಇರ್ತಕ್ಕಂಥದನ್ನ ಇಂಗ್ಲಿಷ್ ವರ್ಡ್ ಅಂತ ಹೇಳ್ತೀವಿ. ವರ್ಡ್ ಒಳಗಡೆ ಎಲ್ಲರೂ ಇರ್ತಾರೆ, ಅಪ್ ಇರ್ತಾರೆ, ಅವು ಇರ್ತಾರೆ, ಎವ್ರಿಬಡಿ. ಸೊ ಹಂಗಾಗಿ ನಾನು ಇಂಗ್ಲಿಷ್ ವರ್ಡ್ ಅಂತ ಇಟ್ಟೆ ಸ್ನೇಹಿತರೆ. ಸೊ ನೋಡ್ರಿ, ಅಕಾಡೆಮಿ ಅಂತಕ್ಕಂಥದ್ದು ಕಾಮನ್ ಸ್ನೇಹಿತರೆ. ನಾ ಅಕಾಡೆಮಿ ಹೋಗ್ತೀನಿ ಅಂದ್ರೆ ಯಾವ ಅಕಾಡೆಮಿ? ಕಾಮನ್ ತಾನೆ. ಸೊ ಅದೇ ನೀವು ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗತ್ತೆ. ಅರ್ಥ ಮಾಡ್ಕೊಳ್ರಿ. ಹೌದಾ, ದೇರ್ ಆರ್ ಸೋ ಮೆನಿ ಅಕಾಡೆಮೀಸ್ ಆರ್ ದೇರ್ ಇನ್ ಧಾರವಾಡ, ಬಟ್ ಯಾವ ಅಕಾಡೆಮಿ ಅವಾಗ ಪರ್ಟಿಕ್ಯುಲರ್ ಆಗತ್ತೆ. ಸೊ ಅದನ್ನ ನಾವು ಪ್ರಾಪರ್ ಅಂತ ಹೇಳ್ತೀವಿ. ಯಾವುದು ಸ್ಪೆಸಿಫಿಕ್ ಆಗಿರ್ತದೋ, ಯಾವುದು ಪರ್ಟಿಕ್ಯುಲರ್ ಆಗಿರ್ತದೋ ಅದನ್ನ ನಾವು ಹೇಳ್ತೀವಿ. ಸಿಟಿ ಅಂತ ಹೇಳಿದ ತಕ್ಷಣ ಈಗ ನೋಡ್ರಿ, ಧಾರವಾಡ ಸಿಟಿ ಅಂತ ಹೇಳ್ಬೋದು. ಧಾರವಾಡ ಅಂತ ಹೇಳಿದಾಗ ಪರ್ಟಿಕ್ಯುಲರ್ ಆಗ್ತದೆ ಸ್ನೇಹಿತರೆ. ನೋಡ್ರಿ, ಗರ್ಲ್ ಅಂತ ಹೇಳಿದಾಗ ಯಾರ್ದೋ ಒಬ್ಬರದ್ದು ಹೆಸರು ಹೇಳುವಪ್ಪ. ಫಾರ್ ಎಕ್ಸಾಂಪಲ್ ಈಗ ಸುಮಾ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಸುಮಾ ಅಂತ ಹೇಳ್ಬೇಕಾದ್ರೆ ಸುಮನ್ ಕರಿ ಅಂತ ಪರ್ಟಿಕ್ಯುಲರ್ ಹೆಸರು ಕರಿ ಆಗ್ತೀವಿ ಸ್ನೇಹಿತರೆ. ಅದೇ ಬಾಯ್ ಅಂತ ಹೇಳ್ಬೇಕಾದ್ರೆ ಪ್ರದೀಪ್ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದಾ, ನೋಡ್ರಿ, ಪ್ರದೀಪ್ ಅಂತ ಹೇಳ್ಬೇಕಾದ್ರೆ ಏನಾಗ್ತದ? ಅದು ಪ್ರಾಪರ್ ಆಗ್ತದೆ. ರಿವರ್ ಅಂತ ಹೇಳಿದಾಗ ದ ಗಂಗಾ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದಾ, ನೋಡಿ. ಆಮೇಲೆ ಟೀಚರ್ ಅಂತ ಹೇಳಿದಾಗ ಇಂಗ್ಲಿಷ್ ಟೀಚರ್ ಅಂತ ಹೇಳ್ಬೋದು. ಓಕೆ, ಇಂಗ್ಲಿಷ್ ಟೀಚರ್ ಅಲ್ಲಿ ಏನ್ ಮಾಡ್ತಾ ಇದ್ವಿ? ಪರ್ಟಿಕ್ಯುಲರ್ ಆಗಿ ಇಂಗ್ಲಿಷ್ ಅಂತ ಮೆನ್ಷನ್ ಮಾಡ್ತಾ ಇದ್ವಿ. ಟೀಚರ್ ಅಂತ ಕಾಮನ್ ಆಗ್ತಾ ಇತ್ತು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಬಹಳ ಈಸಿ ಕಾನ್ಸೆಪ್ಟ್. ಯಾವುದು ರೂಢಿಯಿಂದ ಬಂದಿರ್ತದೋ ಅದನ್ನ ನಾವು ಕಾಮನ್ ಅಂತ ಹೇಳ್ತೀವಿ. ಯಾವುದು ಪರ್ಟಿಕ್ಯುಲರ್ ಮತ್ತೆ ಸ್ಪೆಸಿಫಿಕ್ ಆಗಿರ್ತದೋ ಅದನ್ನ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ತುಂಬಾ ಈಸಿ ಸ್ನೇಹಿತರೆ, ಬಹಳ ಏನು ಈ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ನೋಡ್ರಿ, ರಸ್ತೆ ಮೇಲೆ ಇದೀನಿ ಅಂದ್ರೆ ಯಾವ ರಸ್ತೆ? ನಾವ್ ಹೇಳ್ತೀವಿ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತೀವಿ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತೀವಿ, MG ರೋಡ್ ಅಂತೀವಿ, ಹೌದಿಲ್ಲೋ? ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಹೆಸರು ಕೊಟ್ಟಿವಿ. ಅವಾಗ ಯಾವಾಗ ನೀವು MG ರೋಡ್ ಅಂತ ಹೇಳ್ತಿರೋ, ಯಾವಾಗ ನೀವು ಪುನೀತ್ ರಾಜ್ಕುಮಾರ್ ರಸ್ತೆ ಅಂತೀರೋ ಅವಾಗ ಅದು ಪರ್ಟಿಕ್ಯುಲರ್ ಆಗತ್ತೆ. ರಸ್ತೆ ಅಂತ ಹೇಳ್ಬೇಕಾದ್ರೆ ಅದೇನಾಗತ್ತೆ? ಕಾಮನ್ ಆಗತ್ತೆ. ಈಗ ನೋಡ್ರಿ, ಗುಡ್ಡ, ಯಾವ ಗುಡ್ಡ? ನಾ ಗುಡ್ಡಕ್ಕೆ ಹೊಂಟಿನಿ. ಯಾವ ಗುಡ್ಡಕ್ಕೆ ಹೊಂಟಿರಿ ಹೇಳ್ಬೇಕಲ್ಲ? ಪದ್ಮಾವತಿ ಗುಡ್ಡಕ್ಕೆ ಹೊಂಟಿನೋ ಅಥವಾ ಅಂಜನಾದ್ರಿ ಗುಡ್ಡಕ್ಕೆ ಹೊಂಟಿನೋ, ಯಾವ ಬೆಟ್ಟಕ್ಕೆ ಹೊಂಟಿನಿ ಅಂತ ಹೇಳ್ಬೇಕು. ಹೇಳಿದಾಗ ಅಷ್ಟ ಅರ್ಥ ಆಗ್ತದೆ ಸ್ನೇಹಿತರೆ. ನೋಡ್ರಿ, ಅಬ್ಸ್ಟ್ರಾಕ್ಟ್ ನೌನ್.
ಅಬ್ಸ್ಟ್ರಾಕ್ಟ್ ಅಂದ್ರೆ ಏನ್ರಿ? ಕಣ್ಣಿಗೆ ಗೋಚರವಾಗದೇ ಇರತಕ್ಕಂಥದ್ದು. ಏನ್ರಿ ಸ್ನೇಹಿತರೆ? ಯಾವುದನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ವ, ವಿಚ್ ವಿ ಕ್ಯಾನ್ ನಾಟ್ ಫೀಲ್ ಥ್ರೂ ಅವರ್ ಸೆನ್ಸಸ್. ನೋಡಿ, ಯಾವ್ದನ್ನ ಫೀಲ್ ಮಾಡಕ್ ಆಗೋದಿಲ್ವೋ ಸ್ನೇಹಿತರೆ? ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳಿದೆ ಲವ್. ಲವ್ ನೋಡ್ರಿ, ನಮ್ಗೆ ಅದು ಟಚ್ ಮಾಡಕ್ ಆಗೋದಿಲ್ಲ ಸ್ನೇಹಿತರೆ. ಕ್ಯಾನ್ ಯು ಟಚ್ ಇಟ್? ಎಲ್ಲೈತ್ ಲವ್ ಅಂತ ಹೇಳಕ್ ಆಗೋಂಗಿಲ್ಲ, ಹೌದಾ? ಕ್ಯಾನ್ ಯು ಟಚ್? ನೋಡ್ರಿ, ಆಗೋದಿಲ್ಲ. ಜಸ್ಟಿಸ್ ನೋಡಿ, ಹೌದಾ? ಸೊ ಅದು ಮಾಡಕ್ ಆಗಂಗಿಲ್ಲ. ಆಮೇಲೆ ಫಾರ್ ಎಕ್ಸಾಂಪಲ್ ಆನೆಸ್ಟಿ ನೋಡಕ್ ಆಗೋದಿಲ್ಲಲ್ವಾ? ಸೊ ಅದನ್ನ ನಾವೇನಂತೀವಿ? ಅಬ್ಸ್ಟ್ರಾಕ್ಟ್, ವಿಚ್ ವಿ ಕ್ಯಾನ್ ನಾಟ್ ಸಿ. ಹೌದಾ? ನಾವು ಯಾವ್ದನ್ನ ನೋಡಕ್ ಆಗೋದಿಲ್ವೋ ಅದನ್ನ ನಾವೇನು ಅಂತ ಕೇಳ್ತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸ್ವಲ್ಪ ಬಂದ್ ಮಾಡು ಅಲ್ವಾ? ಮತ್ತೆ ನೋಡ್ರಿ, ಜಾಯ್, ಡೆತ್, ಹೌದಾ? ಸೊ ಇವೆಲ್ಲನೇನು ಅಬ್ಸ್ಟ್ರಾಕ್ಟ್ ನೌನ್ ಸ್ನೇಹಿತರೆ. ಹೌದಾ? ಯಾವುದೋ ಒಂದು ಆಕ್ಷನ್, ನೇಮ್ ಆಫ್ ಆಕ್ಷನ್ ಆಗಿರ್ಬೋದು, ಒಂದು ಸ್ಟೇಟ್ ಆಫ್ ಬೀಯಿಂಗ್ ಆಗಿರ್ಬೋದು, ಅಥವಾ ಒಂದು ಯಾವ್ದನ್ನ ನೋಡ್ರಿ, ಥ್ರೂ ಅವರ್ ಸೆನ್ಸಸ್ ವಿ ಕ್ಯಾನ್ ಫೀಲ್ ಇಟ್, ಬಟ್ ವಿ ಕ್ಯಾನಾಟ್ ಟಚ್. ಹೌದಾ? ಟಚ್ ಮಾಡಕ್ ಆಗೋದಿಲ್ಲ. ಅದೇ ಕಾಂಕ್ರೀಟ್ ನೋಡ್ರಿ, ಇದರ ಅಪೋಸಿಟ್ ಸ್ನೇಹಿತರೆ. ಇದ್ರದ್ದು ಅಪೋಸಿಟ್ ಏನಾಗ್ಬೋದು? ಕಾಂಕ್ರೀಟ್ ನೌನ್ ಅಂದ್ರೆ ಸ್ನೇಹಿತರೆ ಮೂರ್ತವಾಗಿರ್ತಕ್ಕಂಥದ್ದು. ಇದು ಅಮೂರ್ತ ಸ್ನೇಹಿತರೆ, ಇದು ಮೂರ್ತ ಸ್ವರೂಪದಲ್ಲಿ ಇರ್ತದೆ. ಅಂದ್ರೆ ವಿಚ್ ವಿ ಕ್ಯಾನ್ ಟಚ್ ಥ್ರೂ ಅವರ್ ಸೆನ್ಸಸ್. ಹೌದಾ? ಟಚ್ ಮಾಡಬಹುದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಬಾಟಲ್ ನೋಡ್ರಿ, ಐ ಕ್ಯಾನ್ ಟಚ್ ದಿಸ್ ಸಾಫ್ಟ್ನೆಸ್ ಆಫ್ ದಿಸ್ ರೋಸ್. ನೋಡ್ರಿ, ರೋಸ್, ನಾನು ರೋಸ್ ಅನ್ನ ಟಚ್ ಮಾಡಬಹುದು, ಫೀಲ್ ಮಾಡಬಹುದು. ಇಸಂಟ್ ಇಟ್? ಮಾಡ್ಬೋದಾ? ನೋಡ್ರಿ, ಆನ್ ಆಪಲ್. ಹೌದಾ? ಆನ್ ಆಪಲ್ ನೋಡ್ರಿ ಸ್ನೇಹಿತರೆ, ಆನ್ ಆಪಲ್ ಐ ಕ್ಯಾನ್ ಟಚ್ ಇಟ್, ಐ ಕ್ಯಾನ್ ಫೀಲ್ ದ ಸೇಪ್ ಆಫ್ ದಟ್ ಆಪಲ್ ಅಂಡ್ ಐ ಕ್ಯಾನ್ ಈಟ್ ದ ಆಪಲ್, ರೈಟ್? ಸೊ ಈ ರೀತಿ ನಾವು ಯಾವ್ದನ್ನ ಫೀಲ್ ಮಾಡಬಹುದು, ಯಾವ್ದನ್ನ ನಾವು ನೋಡಬಹುದು, ಅದನ್ನ ನಾವೇನಂತ ಕರಿತೀವಿ ಸ್ನೇಹಿತರೆ? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಯಾವ್ದನ್ನ? ವಿಚ್ ಥ್ರೂ ಅವರ್ ಸೆನ್ಸಸ್, ನಮ್ಮ ಪಂಚೇಂದ್ರಿಯಗಳ ಮೂಲಕ ಯಾವ್ದನ್ನ ನಾವು ಟಚ್ ಮಾಡಬಹುದು, ಫೀಲ್ ಮಾಡಬಹುದು, ಅದನ್ನ ನಾವು ಕಾಂಕ್ರೀಟ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಬೇಕಾದ್ರೆ ವಿಡಿಯೋವನ್ನ ಪಾಸ್ ಮಾಡಿ ಬೇಕಾದ್ರೆ ನೀವು ಕೇಳಿ ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ. ನೋಡ್ರಿ, ಈಗ ಕಲೆಕ್ಟಿವ್ ನೌನ್ ಸ್ನೇಹಿತರೆ. ಕಲೆಕ್ಟಿವ್ ನೌನ್ ಅಂದ್ರೆ ಏನ್ರಿ? ಕಲೆಕ್ಟಿವ್ ನೌನ್ ಅಂದ್ರೆ ಬಹಳ ಸಿಂಪಲ್ ಸ್ನೇಹಿತರೆ. ಯಾಕಂದ್ರೆ ನೋಡ್ರಿ, ಕಲೆಕ್ಟಿವ್ ಏನಾಗುತ್ತೆ? ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್, ಗ್ರೂಪ್ ಆಫ್ ನೌನ್ಸ್ ಕಮ್ ಲೈಕ್ ಟುಗೆದರ್. ಹೌದಾ? ಗ್ರೂಪ್ ಆಫ್ ವರ್ಡ್ಸ್ ಏನಾಗುತ್ತೆ? ಟುಗೆದರ್ ಆಗಿ ಬರ್ತದೆ. ಫಾರ್ ಎಕ್ಸಾಂಪಲ್, ನಾನು ಈಗ ನೋಡ್ರಿ, ದಿಸ್ ಇಸ್ ದ ಕ್ಲಾಸ್ ರೂಮ್ ಅಂತ ಹೇಳ್ತೀನಪ್ಪ, ಕ್ಲಾಸ್. ಹೌದಾ? ಕ್ಲಾಸ್ ಅಂತ ಹೇಳ್ಬೇಕಾದ್ರೆ ಸ್ಟೂಡೆಂಟ್ಸ್ ಗಳ ಗುಂಪನ್ನ ಕ್ಲಾಸ್ ಅಂತೀವ. ಹೌದಾ? ಪ್ಲೇಯರ್ಸ್ ಗಳ ಗುಂಪನ್ನ ಏನಂತೀವಿ ನಾವು? ಟೀಮ್ ಅಂತೀವಿ. ನೋಡ್ರಿ, ಟೀಮ್ ಅಂತೀವಿ. ಫಾರ್ ಎಕ್ಸಾಂಪಲ್ ಮೋಬ್, ಜನಗಳ ಗುಂಪನ್ನ, ಜನಸಂದಣಿಯನ್ನ ಮೋಬ್ ಅಂತ ಹೇಳ್ತೀವಿ. ಟೀಮ್ ಅಂದ್ರೆ ಏನ್ರಿ? ಟೀಮ್ ಅಂದ್ರೆ ಪ್ಲೇಯರ್ಸ್ ಗಳ ಗುಂಪು. ಎಲ್ಲಾ ಟೀಮ್ ನೋಡ್ರಿ, ಪ್ಲೇಯರ್ ಅಂದ್ರೆ ಒಬ್ರೇ ಇರ್ತಾರ. ಟೀಮ್ ಅಂದ್ರೆ ಟೀಮ್ ಅಲ್ಲಿ ಬಹಳ ಜನ ಇರ್ತಾರೆ. ಸೊ ಹಂಗಾಗಿ ನೋಡ್ರಿ, ಟೀಮ್, ಮೋಬ್. ಹೌದಾ? ಫಾರ್ ಎಕ್ಸಾಂಪಲ್ ಮತ್ತೇನ್ ಸೊ ಹಂಗೆ ಮೋಬ್ ನೋಡಿದಲ್ವಾ? ನೆಕ್ಸ್ಟ್ ನೋಡ್ರಿ, ಮತ್ತೇನ್ ಬರ್ಬೋದು? ಫ್ಲಾಕ್. ಫ್ಲಾಕ್ ಅಂದ್ರೆ ಏನ್ರಿ? ಬರ್ಡ್ಸ್ ಬಗ್ಗೆ ಹೇಳ್ತಕ್ಕಂಥದ್ದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಅಂದ್ರೆ ನೋಡ್ರಿ, ಈಗ ನಾವು ಕಲೆಕ್ಟಿವ್ ನೌನ್ ಏನ್ ಮಾಡ್ತೀವಿ ಸ್ನೇಹಿತರೆ? ಆಸ್ ಅ ಸಿಂಗಲ್ ಯೂನಿಟ್ ಅಂತ ನೋಡ್ತೇವೆ. ಏನಂತ? ಆಸ್ ಅ ಸಿಂಗಲ್ ಯೂನಿಟ್ ಆಗಿ ನೋಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈಗ ನೋಡಿ, ಟೀಮ್ ಅಂದ್ರೆ ಏನ್ರಿ? ಒಂದು ಟೀಮ್, ಆದ್ರೆ ಅದ್ರ ಒಳಗಡೆ ಪ್ಲೇಯರ್ಸ್ ಇರ್ತಾರ. ಮೋಬ್ ಅಂದ್ರೆ ನೋಡ್ರಿ, ಮೋಬ್ ಅಂದ್ರೆ ಏನ್ರಿ? ಒಂದು ಜನಸಂದಣಿ ಅಂತ ಕರಿತೀವಿ. ಫ್ಲಾಕ್ ಅಂತ ಹೇಳಿದ್ವಿ. ಈಗ ಒಂದು ಪ್ರೈಡ್ ಅಂದ್ರೆ ಏನ್ರಿ? ಪ್ರೈಡ್ ಅಂದ್ರೆ ಏನಪ್ಪಾ? ಒಂದು ಸಿಂಹಗಳ ಗುಂಪು ಅಲ್ವಾ? ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಹರ್ಡ್ ಅಂದ್ವಪ್ಪ. ಹರ್ಡ್ ಅಂದ್ರೆ ಏನ್ರಿ? ಹರ್ಡ್ ಅಂದ್ರೆ ಪ್ರಾಣಿಗಳ ಗುಂಪನ್ನು ನಾವು ಹರ್ಡ್ ಅಂತ ಕರಿತೀವಿ. ಹಾಗಾದ್ರೆ ಎಲ್ಲಾ ಪ್ರಾಣಿಗಳ ಗುಂಪನ್ನು ಏನಂತ ಕರಿತೀರಿ? ಪ್ರಾಣಿಗಳು ಒಂದಿರ್ತದ. ಪ್ರಾಣಿಗಳ ಹೇಳಿದ ತಕ್ಷಣಕ್ಕೆ ಸಿಂಹ ಬಂತು, ಚಿರತೆ ಬಂತು, ಮೊಲ ಬಂತು, ಇಲಿ ಎಲ್ಲವೂ ಬಂದು ಸೇರ್ತವೆ. ಸೊ ಅಲ್ಲಿ ಅದಕ್ಕೆ ನಾವು ಹರ್ಡ್ ಅಂತ ಕರಿತೇವೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನೋಡಿ, ಕೌಂಟೇಬಲ್ ನೌನ್ ಸ್ನೇಹಿತರೆ, ಬಹಳ ಈಸಿ. ಕೌಂಟೇಬಲ್ ಅಂದ್ರೆ ಏನ್ರಿ? ಎಣಿಸಬಹುದಾದಂತಹ ನಾಮಪದಗಳು. ಅಂದ್ರೆ ನೋಡ್ರಿ, ವಿಚ್ ವಿ ಕ್ಯಾನ್ ಕೌಂಟ್ ಆಸ್ ಸಿಂಗುಲರ್ ಅಂಡ್ ಪ್ಲೂರಲ್. ಅರ್ಥ ಆಗ್ತಿದ್ಯಾ? ಕೌಂಟ್ ಅನ್ನ ಮಾಡಬಹುದು, ಸಿಂಗುಲರ್ 1, 2, 3 ಅಂತ ಹೇಳಿ ನಾವು ಹೇಗೆ ಎಣಿಸಬಹುದು, ಅದನ್ನ ನಾವು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಕೌಂಟೇಬಲ್ ಬಗ್ಗೆ ಮಾತಾಡ್ತೀವಲ್ವಾ, ಹಂಗಾಗಿ ಯಾವ್ದನ್ನ ನಾವು ಕೌಂಟ್ ಮಾಡ್ತೀವಿ, ಯಾವ್ದನ್ನ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ನಾವೇನಂತ ಕರಿತೀವಿ ಸ್ನೇಹಿತರೆ? ಕೌಂಟೇಬಲ್. ಫಾರ್ ಎಕ್ಸಾಂಪಲ್ ಏನಪ್ಪಾ? ಫಾರ್ ಎಕ್ಸಾಂಪಲ್ ನೋಡಿ, ಸ್ಟೂಡೆಂಟ್. ಹೌದಾ? ಸ್ಟೂಡೆಂಟ್. ಹೌದಾ? ಸ್ಟೂಡೆಂಟ್ ಮಾಡ್ಬೋದಾ? ಮತ್ತೆ ನೋಡ್ರಿ ಇಲ್ಲಿ, ಆಮೇಲೆ ಫಾರ್ ಎಕ್ಸಾಂಪಲ್ ಪೆನ್. ಪೆನ್ ಎಷ್ಟಿದೆಯಪ್ಪ? 1, 2 ಹೇಳ್ಬೋದಾ? ಹಿಂಗೆ. ಓಕೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಸ್. ನಿಮ್ಗೆ ಇಲ್ಲಿ ಡೌಟ್ ಬರುತ್ತೆ, ಸ್ಟಾರ್ ಸರ್ ಅನ್ಕೌಂಟೇಬಲ್ ರೀ ಸರ್. ನನಗೆ ಗೊತ್ತದ, ಬಟ್ ಅದ್ರ ಏನಾಗ್ತೈತಿ? ಸೊ ಅಲ್ಲಿ ಅದು ಕೌಂಟೇಬಲ್ ಆಗಿ ಕನ್ಸಿಡರ್ ಆಗ್ತದೆ. ಯಾಕಂದ್ರೆ 1 ನಕ್ಷತ್ರ, 2 ನಕ್ಷತ್ರ ಅಂತ ನಾವು ಎಣಿಸಬಹುದು. ಯಾವ್ದನ್ನ ನಾವು ಎಣಿಸಬಹುದು ಅದನ್ನ ನಾವೇಂತ ಕರಿತೀವಿ?
ನಾವು ಕೌಂಟೇಬಲ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಈಗ ಅನ್ಕೌಂಟೇಬಲ್ ನೌನ್ ನೋಡ್ರಿ ಎಷ್ಟು ಈಜಿ ಅದ ಅಂದ್ರ ಅನ್ಕೌಂಟೇಬಲ್ ಅಂದ್ರೇನ್ರಿ ವಿಚ್ ವಿ ಕ್ಯಾನ್ ನಾಟ್ ಕೌಂಟ್ ಆಸ್ ಸಿಂಗುಲರ್ ಅಂಡ್ ಪ್ಲೂರಲ್. ಯಾವ್ದನ್ನ ನಾವು ಸಿಂಗುಲರ್ ಮತ್ತು ಪ್ಲೂರಲ್ ಆಗಿ ಕೌಂಟ್ ಮಾಡ್ಲಿಕ್ಕೆ ಬರೋದಿಲ್ವೋ ಅಂತಹವುಗಳನ್ನ ನಾವು ಏನಂತ ಕರಿತೀವಿ ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಇಷ್ಟು ಈಸಿ ಇದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನೋಡ್ರಿ ಅನ್ಕೌಂಟೇಬಲ್ ಅಂದ್ರೆ ಏನ್ರಿ ಕೌಂಟ್ ಮಾಡಕ್ ಬರಂಗಿಲ್ಪ. ಏನನ್ನ ನೋಡ್ರಿ ಫಾರ್ ಎಕ್ಸಾಂಪಲ್ ಆಯಿಲ್ ಕೌಂಟ್ ಮಾಡಕ್ ಬರತ್ತಾ, ಸಾಲ್ಟ್ ಕೌಂಟ್ ಮಾಡಕ್ ಬರತ್ತಾ ನೋಡ್ರಿ ಬರಲ್ಲ. ಯಾಕಂದ್ರೆ ವಿ ಕಾಂಟ್ ಸರ್. ವಾಟರ್ ನೋಡ್ರಿ ವಾಟರ್ ಸರ್ ವಾಟರ್ ಕೌಂಟ್ ಮಾಡ್ಬೋದಲ್ರಿ 1 ಲೀಟರ್ 2 ಲೀಟರ್ ಅರ್ಧ ಲೀಟರ್ ಹಾರಿಪ ಮಾಡ್ಬೋದು. ಆದ್ರೆ ಒಂದು ವಾಟರ್ ಹರಿತಕ್ಕಂಥ ವಾಟರ್ ಹಿಂಗಿರ್ತದಪ್ಪ ಇದನ್ನ ಕೌಂಟ್ ಮಾಡ್ರಿ ನೋಡೋಣ. ವಿ ಕಾಂಟ್ ಕೌಂಟ್ ರೈಟ್. ಸೊ ಹಾಗಾಗಿ ವಾಟರ್ ಇಸ್ ಆಲ್ಸೋ ಎ ಅನ್ಕೌಂಟಬಲ್ ನೌನ್. ಮತ್ತೆ ನೋಡ್ರಿ ಸ್ನೇಹಿತರ ಮತ್ತೆ ಏನ್ ಬರ್ತದ ಮತ್ತೆ ನಮಗ ಶುಗರ್ ಕೌಂಟ್ ಮಾಡಕ್ ಬರುತ್ತಾ ಇಲ್ಲ. ಸೊ ನೀವ್ ಹೇಳ್ಬೋದು ಹೇರ್ ಕೌಂಟ್ ಮಾಡಕ್ ಬರುತ್ತಾ. ಸೊ ಹೇರ್ ಕೌಂಟ್ ಮಾಡ್ಬೋದಲ್ರಿ 1 2 ಹಾ. ಆದರೆ ಆಸ್ ಅ ಮಾಸ್ ಆಗಿ ತೆಗೆದುಕೊಂಡಾಗ ವಿ ಕನ್ಸಿಡರ್ ಹೇರ್ಸ್ ಇಲ್ರಿ ಇಲ್ಲಿ ಹೇರ್ ಅಷ್ಟ. ಹೇರ್ ಅನ್ನ ಹೋಲ್ ಮಾಸ್ ಆಗಿ ತೆಗೆದುಕೊಂಡಾಗ ಅದನ್ನ ಕೌಂಟ್ ಮಾಡ್ಲಿಕ್ಕೆ ಬರುದಿಲ್ಲ ಸ್ನೇಹಿತರ. ಹಂಗಾಗಿ ನಮ್ಗೆ ಏನಾಗೋದಿಲ್ಲ ಅದು ನಮ್ಗ ಹೇರ್ ಕೂಡ ಏನಾಗತ್ತ ಇದು ಕೂಡ ಅನ್ಕೌಂಟೇಬಲ್ ಆಗತ್ತ. ಫಾರ್ ಎಕ್ಸಾಂಪಲ್ ಪಾರ್ಟಿಕಲ್ಸ್ ನೋಡ್ರಿ ಪಾರ್ಟಿಕಲ್ಸ್. ಆಮೇಲೆ ಇನ್ಫಾರ್ಮೇಶನ್ ಬಹಳ ಜನ ಕನ್ಫ್ಯೂಸ್ ಆಗ್ಬಿಡ್ತೀರಿ. ಇನ್ಫಾರ್ಮೇಶನ್ ನೋಡ್ರಿ ಇನ್ಫಾರ್ಮೇಶನ್ ಯು ಕಾಂಟ್ ಕೌಂಟ್. ಎಷ್ಟಂತ ಇನ್ಫಾರ್ಮೇಶನ್ ಕೌಂಟ್ ಮಾಡ್ತೀರಿ ದೇರ್ ಆರ್ ಸೋ ಮೆನಿ ಇಸ್ಂಟ್ ಇಟ್. ಸೊ ಹಂಗಾಗಿ ನಾವು ಕೌಂಟ್ ಮಾಡಕ್ ಬರೋದಿಲ್ಲ ಸ್ನೇಹಿತರೆ. ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮಗೆ ಡೌಟ್ ಇರ್ತದ ಈ ಫಾರ್ ಎಕ್ಸಾಂಪಲ್ ಮೆನಿ ಮತ್ತು ಮಚ್ ಈ ರೀತಿ ಎಲ್ಲ ಡೌಟ್ಸ್ ಇರ್ತಾವ. ಸೊ ಆ ರೀತಿ ಕೂಡ ಈ ಮೆನಿ ಅಂತಕ್ಕಂಥದ್ದು ನಾವು ಕೌಂಟ್ ಮಾಡ್ಬೋದು. ನೋಡ್ರಿ ಹೌ ಮೆನಿ ಬುಕ್ಸ್ ಯು ವಾಂಟ್ ಎಷ್ಟು ಬೇಕು ನಿನಗೆ ಅಂತ ಕೇಳ್ಬೋದು. ಹೌ ಮಚ್ ರುಪೀಸ್ ನೋಡ್ರಿ ಫಾರ್ ಎಕ್ಸಾಂಪಲ್ ಮನಿ ಯು ಕಾಂಟ್ ಕೌಂಟ್ ರೈಟ್ ಈ ರೀತಿ. ಸೊ ನೆಕ್ಸ್ಟ್ ಮಟೀರಿಯಲ್ ರೀ ಸ್ನೇಹಿತರೆ. ಮಟೀರಿಯಲ್ ಅಂದ್ರೆ ಏನಪ್ಪಾ ನೋಡ್ರಿ ಯಾವ್ದೋ ಒಂದು ವಸ್ತು ಆಗಿರ್ಬೋದು ಯಾವ್ದೋ ಒಂದು ಏನೇ ಆಗಿರ್ಬೋದು ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ. ಲೈಕ್ ಔಟ್ ಆಫ್ ವಿಚ್ ಸಬ್ಸ್ಟೆನ್ಸ್ ಆರ್ ಥಿಂಗ್ ಇಟ್ ಹ್ಯಾಸ್ ಮೇಡ್. ಅದನ್ನ ಯಾವ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತೇವಲ್ವಾ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಸ್ನೇಹಿತರೆ ಮಟೀರಿಯಲ್ ನೌನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದೇ ರೀತಿ ನೀವು ನೋಡ್ತಾ ಇರಿ ಸ್ನೇಹಿತರೆ ಇಷ್ಟು ಚೆನ್ನಾಗಿ ಈಗ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಒಂದೊಂದ್ ನಿಮಿಷದೊಳಗಡೆ ಕಾಮನ್ ನೌನ್ ಅಂದ್ರೆ ಪ್ರಾಪರ್ ಅಂದ್ರೆ ಏನ, ಅಬ್ಸ್ಟ್ರಾಕ್ಟ್ ಅಂದ್ರೆ ಏನ, ಕಲೆಕ್ಟಿವ್ ಅಂದ್ರೆ ಏನ, ಕಾಂಕ್ರೀಟ್ ಅಂದ್ರೆ ಏನ, ಕೌಂಟೇಬಲ್ ಅನ್ಕೌಂಟೇಬಲ್ ಹೇಗ್ ಬರುತ್ತ, ನೀವ್ ಹೇಗ್ ಅದನ್ನ ರೆಡಿ ಮಾಡ್ಕೊಳ್ಬೇಕು. ಎಷ್ಟ್ ಸ್ನೇಹಿತರೆ ವಿಡಿಯೋಗಳನ್ನ ಪಾಸ್ ಮಾಡಿ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ರಿ. ಬಿಕಾಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬಿಕಾಸ್ ನಮ್ಗ ಬಹಳ ನೋಡ್ರಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಕರೇಜ್ ಅದ ನನಗೆ ಅಂತ ಹೇಳ್ತಾರು, ಯಾರೋ ಒಬ್ರು ನನ್ನ ಸ್ಟ್ರೆಂತ್ ಅದ ಅಂತ ಹೇಳ್ತಾರು, ಯಾರೋ ಒಬ್ರು ಬಹಳ ನಾಲೆಡ್ಜ್ ಐತೆ ಅಂತ ಹೇಳಿದ್ರು. ನಾಲೆಡ್ಜ್ ಕರೇಜ್ ಇವೆಲ್ಲ ಒಂದು ಐಡಿಯಾ ಅಲ್ವಾ. ದೀಸ್ ಆರ್ ideas right. So this is also called as a noun not as something else. ಯಾರೋ ಒಬ್ರು ಕೇಳ್ಬಿಟ್ಟಿದ ತಕ್ಷಣ ಅಯ್ಯೋ ಹಂಗಂದ್ರ ಅಡ್ಜೆಕ್ಟಿವ್ ಅಲ್ಲೇನ ಅಡ್ವರ್ಬ್ ಅಲ್ಲೇನ ಹಂಗಿಲ್ಲ. ಸೊ ಏನಾಗ್ತದ ಏನಿಲ್ಲ ಬಹಳ ನಿಮಗೆ ಡೌಟ್ ಇರ್ತದಲ್ವಾ. ಆ ಡೌಟ್ಸ್ ಗಳಿಗೆ ನಾವು ಸೊಲ್ಯೂಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬಹಳ ಅಚ್ಚುಕಟ್ಟಾಗಿ ಕನ್ನಡದ ಒಳಗಡೆನೆ ಎಕ್ಸ್ಪ್ಲನೇಷನ್ ಮಾಡ್ತೇನೆ ಸ್ನೇಹಿತರೆ. ನನ್ನ ಕನ್ನಡ ಮಿತ್ರರು ಅಥವಾ ಯಾರು ನಮಗೆ ಇಂಗ್ಲಿಷ್ ಬರುವುದಿಲ್ಲ ಅಂತ ಹೇಳ್ತಾರೋ ಅಂತವರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನಾವು ಈಗ ಒಂದೊಂದಾಗೆ ನೋಡ್ಕೋತಾ ಹೋಗೋಣ ಸ್ನೇಹಿತರೆ. ಏನಪ್ಪಾ ಕಾಮನ್ ನೌನು ಮತ್ತೆ ಪ್ರಾಪರ್ ನೌನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಅರ್ಥ ಆಯ್ತು. ಬಟ್ ಈ ಕಾಮನ್ ನೌನು ಪ್ರಾಪರ್ ನೌನಿಗೂ ಏನ್ ಡಿಫರೆನ್ಸ್ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಹೆಲ್ಪ್ ಆಗುತ್ತೆ ಸರ್. ಸೊ ಓಕೆ ಅಪ್ಪ ಈಗ ನಾನು ಈಗ ರ್ಯಾಂಡಮ್ ಆಗಿ ಹೇಳಿದಿನಲ್ವಾ. ಸೊ ಈಗ ನಾನು ಅದನ್ನ ಎಲಾಬ್ರೇಟ್ ಆಗಿ ಹೇಳ್ತೀನಪ್ಪ. ಕಾಮನ್ ಅಂದ್ರೆ ಏನು, ಪ್ರಾಪರ್ ಅಂದ್ರೆ ಏನು, ಹೇಗಿರ್ತದ ಅಂತ ಹೇಳ್ತೀನಿ ನೋಡಪ್ಪಾಜಿ. ಈಗ ಕಾಮನ್ ಅಂದ್ರೆ ಏನಪ್ಪಾ, ಕಾಮನ್ ಅಂದ್ರೆ ಏನ್ರಿ ಈಗ ರೂಢಿಯಿಂದ ಬಂದಿರ್ತಕ್ಕಂಥ ಪದಗಳಂತ ಹೇಳಿದೆ. ಅದು ರೂಢಿಯಿಂದ ಬಂದಿರ್ಬೇಕು ಹೌದಾ. ಸೊ ನೋಡ್ರಿ ಇಲ್ಲಿ ಆ ಕಾಮನ್ ನೌನ್ ಈಸ್ ಅ ನೇಮ್ ಗಿವನ್ ಇನ್ ಕಾಮನ್. ಕಾಮನ್ ಆಗಿ ಕೊಟ್ಟಿರ್ತೀವ್ರಿ. ರಿವರ್ ಅಂತೀವಿ, ಬೆಟ್ಟಗಳಂತೀವಿ, ಗುಡ್ಡಗಳಂತೀವಿ, ರಸ್ತೆಗಳಂತೀವಿ, ಬಸ್ಗಳಂತೀವಿ. ಯಾವ ಬಸ್, ಸ್ಕೂಲ್ ಅಂತೀವಿ, ಯಾವ ಸ್ಕೂಲ್ ಅದಕ್ಕೆ ನೇಮ್ ಐತಿ. ಸರ್ಕಾರಿ ಶಾಲೆ ಅಂತ ಐತಿ, ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಅಂತ ಐತಿ. ಸೊ ಈಗ ಅಕಾಡೆಮಿ ಈ ರೀತಿ ಕೊಟ್ಟಿರ್ತೇವಲ್ವಾ, ಅದಕ್ಕೆ ನಾವು ಕಾಮನ್ ಅಂತ ಹೇಳ್ತೀವಿ. ಅದ ಒಂದಕ್ಕ ನೀವ್ ಇನ್ ಕೇಸ್ ಈಗ ನೋಡ್ರಿ ಕಾಮನ್, ಈಗ ನೋಡ್ರಿ ಕಾಮನ್ ನಾವು ನೋಡ್ರಿ ನಾವು ಇಲ್ಲಿ ನೋಡ್ರಿ ಈ ಎ ಮತ್ತು ಯಾನನ್ನ ಇಲ್ಲಿ ಬಳಸಬಹುದು ನಾವು ಕಾಮನ್ ಒಳಗಡೆ. ವಿ ಕ್ಯಾನ್ ಯೂಸ್ ಫಾರ್ ಎಕ್ಸಾಂಪಲ್ ಬಾಯ್ ನೋಡ್ರಿ ಬಾಯ್, ಆಮೇಲೆ ಗರ್ಲ್ ನೋಡ್ರಿ ಗರ್ಲ್, ಮತ್ತೆ ನೀವು ನೋಡ್ರಿ ಫಾರ್ ಎಕ್ಸಾಂಪಲ್ ವಿಲೇಜ್. ಓಕೆ ಸೊ ವಿಲೇಜ್, ಆಮೇಲೆ ಸಿಟಿ, ಓಕೆ ಆಮೇಲೆ ಟೀಚರ್ ಹೌದ್ರಿ. ಸೊ ಈ ರೀತಿಯಾಗಿ ನಾವು ನೋಡ್ರಿ ಇಲ್ಲಿ ಎ ಅನ್ನನ್ನ ಬಳಸಬಹುದು. ಆದ್ರೆ ಸ್ನೇಹಿತರೆ ನಮಗೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ನಾವು ಮತ್ತೇನ್ ಬಳಸಬಹುದ್ರಿ ನೋಡ್ರಿ ಬಾಯ್, ಗರ್ಲ್, ವಿಲೇಜ್, ಸಿಟಿ, ಟೀಚರ್ ನೋಡ್ರಿ ಎಲ್ಲ ಕಾಮನ್ ಆಗಿದಾವ್ರಿ. ಎಸ್ ಪಾ ಪರ್ಟಿಕ್ಯುಲರ್ ಆಗಿ ಎ ಯೂಸ್ ಮಾಡ್ಬೇಕು, ಬಿ ಯೂಸ್ ಮಾಡಕ್ ಆಗಲ್ಲ.
ಇಲ್ಲ ಅಪ್ಪಾಜಿ, ಯಾಕಂದ್ರೆ ದ ಅಂತಕ್ಕಂಥದ್ದು ಅದು ಡೆಫಿನೆಟ್ ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಾಯ್ ಮತ್ತೆ ಗರ್ಲ್, ವಿಲೇಜ್ ಯಾವ್ದು ಡೆಫಿನೆಟ್ ಆಗಿಲ್ಲ. ಇಲ್ಲಿ ಆರ್ಟಿಕಲ್ ನೋಡ್ರಿ, ಆರ್ಟಿಕಲ್ ಅಂದ್ರೆ ಏನಪ್ಪಾಜಿ, ಇದನ್ನ ನಾವು ಇಂಡೆಫಿನೆಟ್ ಅಂತ ಕರಿತೀವಿ. ಅಂದ್ರೆ ಯಾವ್ದು ಡೆಫಿನೆಟ್ ಆಗಿಲ್ವೋ ಅದನ್ನ ನಾವು ಕರಿತೀವಪ್ಪ. ಹಂಗಾಗಿ ದ ಅಂತಕ್ಕಂಥದ್ದು ಪರ್ಟಿಕ್ಯುಲರ್. ಸೊ ಇಲ್ಲಿ ನಾವು ದ ಬಾಯ್ ಅಂತ ಹೇಳಕ್ ಬರೋಂಗಿಲ್ಲ. ಹೆಸರು ಇತ್ತಂದ್ರೆ ಪರ್ಟಿಕ್ಯುಲರ್ ನೇಮ್, ಪರ್ಟಿಕ್ಯುಲರ್ ಬುಕ್ಸ್ ಅಥವಾ ಪರ್ಟಿಕ್ಯುಲರ್ ಇತ್ತಂದ್ರೆ ರಿಲಿಜಿಯಸ್ ಏನಾದ್ರು ಇತ್ತಂದ್ರೆ ನಾವು ದ ಬಳಸ್ಬೋದು ಅಪ್ಪಾಜಿ. ಅರ್ಥ ಆಯ್ತಾಪ? ಓಕೆಪ್ಪ. ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕಾಮನ್ ಅಂದ್ರೆ ಗೊತ್ತಾಯ್ತ್ರಿ ಈಗ. ಸೊ ಅದೇ ಕಾಮನ್ ಗೆ ನಾವೇನಾದ್ರೂ ಪರ್ಟಿಕ್ಯುಲರ್ ಆಗಿ ಹೇಳಿದ್ವಪ್ಪ. ಫಾರ್ ಎಕ್ಸಾಂಪಲ್ ಈಗ ಬಾಯ್ ಅಂತ ಹೇಳಿದ್ವಿ, ಬಾಯ್ಗೆ ನಾವೇನೋ ಪ್ರದೀಪಾ ಅಂತ ಹೇಳಿದ್ವಿ. ಗರ್ಲಿಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಪ್ರತಿಭಾ ಅಂತ ಹೇಳಿದ್ವಿ. ವಿಲೇಜಿಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಲಿಂಗನಾಯಕನಹಳ್ಳಿ ಅಂತ ಕೊಟ್ವಿ. ಸಿಟಿಗೆ ಏನಾದ್ರು ಧಾರವಾಡ ಅಂದ್ವಿ. ಟೀಚರ್ಗೆ ಏನಾದ್ರು ಇಂಗ್ಲಿಷ್ ಟೀಚರ್ ಅಂತ ಹೇಳಿದ್ರೆ ಅದು ಪ್ರಾಪರ್ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ನಾವು ಈಗ ಪ್ರಾಪರ್ ನೌನ್ ಅಂದ್ರೆ ಏನ್? ಈ ಕಾಮನ್ ನೋಡಿದ್ರಲ್ವಾ, ಕಾಮನ್ ಆಗಿರ್ತಕ್ಕಂಥದನ್ನ ಕಾಮನ್ ಅಂತ ಕರಿತೀವಿ ಸ್ನೇಹಿತರೆ. ಕಾಮನ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ರೋಡ್ ಮೇಲೆ ನೀವು ಯಾರು ರೋಡ್? There are so many roads are there in Dharwad. So which road you are talking about? We do not know, right? So that's why we have to name. ನಾನು ಇಲ್ಲಿ MG ರೋಡ್ ಹತ್ರ ಇದ್ದೀನಿ, ಅಥವಾ CB ನಗರದಲ್ಲಿ ಇದ್ದೀನಿ, UCB ನಗರದಲ್ಲಿ ಇದ್ದೀನಿ, ಸಂಪಿಗೆ ನಗರದಲ್ಲಿ ಇದ್ದೀನಿ, ಅಥವಾ ನಾವು ಜವಾಹರ್ಲಾಲ್ ನೆಹರು ನಗರದಲ್ಲಿ ಇದ್ದೀನಿ, ಏನಾದ್ರು ಒಂದು ಹೇಳ್ಬೇಕಲ್ಲ. ಸೊ ಪಾವಟೆ ನಗರದಲ್ಲಿ ಇದ್ದೀನಿ ಅಂತ ಹೇಳ್ಬೇಕು. ಆ ನಗರ ಹೆಸರನ್ನ ಪರ್ಟಿಕ್ಯುಲರ್ ಹೇಳಿದಾಗ ಅದು ಪರ್ಟಿಕ್ಯುಲರ್ ಆಗತ್ತೆ. ಅರ್ಥ ಆಗ್ತಿದೆ ಸ್ನೇಹಿತರೆ? ಸೊ ಈಗ ನಾವು ಪ್ರಾಪರ್ ನೌನ್ ಅಂದ್ರೆ ಏನು ಅಂತ ನೋಡೋಣ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನಾವು ಈಗ ಪ್ರಾಪರ್ ಅಂದ್ರೆ ಏನ್ರಿ? ಈಗ ನಿಮ್ಗೆ ಆಲ್ರೆಡಿ ಈಗ ಏನ್ ಅರ್ಥ ಆಯ್ತು, ಕಾಮನ್ ಅಂದ್ರೆ ಏನಂತ ಅರ್ಥ ಆಯ್ತು ಅಲ್ವಾ? ಸೊ ಹಾಗಾದ್ರೆ ಪ್ರಾಪರ್ ಅಂದ್ರೆ ಏನ್ರಿ? ಪ್ರಾಪರ್ ಅಂದ್ರೆ ವೆರಿ ಸಿಂಪಲ್ ಸ್ನೇಹಿತರೆ. ಕಾಮನ್ ಆಗಿರ್ತಕ್ಕಂಥದನ್ನ ಅದಕ್ಕೆ ನೇಮ್ ಹೇಳೋದಪ್ಪ. ಈಗ ಬೆಟ್ಟಗಳು ಅಂದಿವಪ್ಪ, ಯಾವ ಬೆಟ್ಟ? ಪದ್ಮಾವತಿ ಬೆಟ್ಟನೋ, ಅಂಜನಾದ್ರಿ ಬೆಟ್ಟನೋ, ಯಾವ ಬೆಟ್ಟ ಅಲ್ವಾ? ಸೊ ಬೆಟ್ಟಕ್ಕೆ ಒಂದು ಪರ್ಟಿಕ್ಯುಲರ್ ಬೇಕಲ್ವಾ? ಸೊ ಹಂಗಾಗಿ ಈಗ ಅಕಾಡೆಮಿ ಅಂತೀವಿ. ಸೊ ನಾವು ಒಂದು ಅಕಾಡೆಮಿ ಹೋಗ್ತೀವಿ. ಯಾವ ಅಕಾಡೆಮಿ ನಮ್ಗೆ ಗೊತ್ತು? ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಹೋಗ್ತಿರೋ ಅಥವಾ ಯಾವ ಅಕಾಡೆಮಿಗೆ ಹೋಗ್ತೀರಿ, ಪರ್ಟಿಕ್ಯುಲರ್ ಹೆಸರು ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ಯಾಕಂದ್ರೆ ಪ್ರಾಪರ್ ನೌನ್ ಅಂದ್ರೆ ಏನಂದ್ರೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾವು ಇಟ್ಟಂತ ಹೆಸರುಗಳು ಸ್ನೇಹಿತರೆ. ನಮ್ಮ ಇಚ್ಛೆಗೆ ಅನುಗುಣವಾಗಿ ಅಂದ್ರೆ ನಾವು ಇಷ್ಟಪಟ್ಟು ಇಟ್ಟಿರ್ತಕ್ಕಂಥ ಹೆಸರುಗಳು. ಈಗ ನೋಡ್ರಿ, ನಮ್ ತಂದೆ ತಾಯಿ ಇಷ್ಟಪಟ್ರು ಅಂತ ಹೇಳಿ ನಮಗೆ ಹೆಸರಿಟ್ಟಾರ. ಫಾರ್ ಎಕ್ಸಾಂಪಲ್, ಅಲ್ಲಿ ದೂರ ಹೋಗೋದ್ ಬೇಡ, ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿನೇ ನೋಡ್ರಿ ಸ್ನೇಹಿತರೆ. ನಾವು ಫಸ್ಟ್ ಇಂಗ್ಲಿಷ್ ಕಿಂಗ್ಡಮ್ ಅಂತ ಇಡ್ಬೇಕು ಅನ್ಕೊಂಡ್ರಿ. ಕಿಂಗ್ಡಮ್ ಅಂದ ತಕ್ಷಣ ಅದಕ್ಕೆ ಒಂದು ರಾಜ ಇರ್ಬೇಕು, ರಾಣಿ ಇರ್ಬೇಕು, ಎಟ್ಟ ಇರ್ಬೇಕ್ರಿ, ಮತ್ ಬೇರೆ ಏನು. ಆಮೇಲೆ ಅವ್ವ ಅಕಾಡೆಮಿ ಅಂತ ಇಡೋಣ ಅಂತ ಅನ್ಕೊಂಡೇರಿ. ಅಪ್ಪ ಬೇಜಾರಕ್ಕನ ಅಂತ ಹೇಳಿ ಅವ್ವ ಬಿಟ್ಟು ಮತ್ ಅಪ್ಪ ಬಿಟ್ರ ಅವು ಬೇಜಾರಕ್ಕಳು. ಹಂಗಂತ ಬೇಡ ಬೇಡ ಅಂತೇಳಿ ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಅಂತ ಇಟ್ಟಿದೆ. ಯಾಕಂದ್ರೆ ನನ್ನ ಇಚ್ಛೆಗಳು ನನ್ನ ಇಷ್ಟ ತಕ್ಕಂಗೆ ನಾನ್ ಇಟ್ಕೊಂಡಂತ ಹೆಸರು ಸ್ನೇಹಿತರೆ. ಸೊ ಹಾಗಾಗಿ ಈಗ ನೋಡ್ರಿ, ಇಂಗ್ಲಿಷ್ ವರ್ಲ್ಡ್ ಒಳಗಡೆ ಎಲ್ಲಾರು ಇರ್ಬೋದು ಅಲ್ವಾ? ಸೊ ಹೀಗೆ ನೀವು ಇಚ್ಛಿಸಿಕೊಂಡಂತ ಇಟ್ಟಂತ ಹೆಸರುಗಳು, ನೀವು ಕೊಟ್ಟಂತ ಹೆಸರುಗಳು. ಸೊ ಹಾಗಾದ್ರೆ ನೋಡ್ರಿ, ಆ ಪ್ರಾಪರ್ ನೌನ್ ಇಸ್ ದಿ ನೇಮ್ ಸಮ್ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ಥಿಂಗ್ಸ್. ನೋಡ್ರಿ, ಪರ್ಸನ್, ಪ್ಲೇಸ್, ಥಿಂಗ್ಸ್ ಏನೇ ಇರ್ಲಿ ಪರ್ಟಿಕ್ಯುಲರ್ ಆಗಿರ್ಬೇಕಪ್ಪ. ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳಿದ್ವಿ ನೋಡ್ರಿ, ಈಗ ಸಿಟಿ ಅಂತ ಹೇಳಿದ್ವಪ್ಪ. ಈಗ ಸಿಟಿ ತೆಗೆದ್ರೆ ನಾವು ಧಾರವಾಡ ಅಂದಿವಿ. ಸಿಟಿ ಕಾಮನ್ ಆಗಿ ಹೇಳಿದ್ವಿ, ಧಾರವಾಡ ಅಂತಕ್ಕಂಥದ್ದು ಪ್ರಾಪರ್ ಆಯ್ತು. ನೋಡ್ರಿ, ಮಹಾಭಾರತ. ಓಕೆ, ದ ಮಹಾಭಾರತ, ದ ಜಾನ್ ಕಿಟ್ಸ್ ಇಸ್ ಅ ನೇಮ್ ಆಫ್ ಆಥರ್. ಓಕೆ, ನೆಹರು ನಗರ ಆಗಿರ್ಬೋದು, ಅಥವಾ ರವಿ ಸರ್ ಆಗಿರ್ಬೋದು, ದ ಗಂಗಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು. ಓಕೆ, ಪ್ರದೀಪ್ ಆಗಿರ್ಬೋದು, ಪ್ರತಿಭಾ ಆಗಿರ್ಬೋದು. ಹೆಸರು ನೋಡ್ರಿ, ಪರ್ಟಿಕ್ಯುಲರ್ ಆಗಿ ಒಬ್ಬರ ಹೆಸರು ಹೇಳತ್ತೀವಿ ನಾವು. ಈಗ ಹುಡುಗ ಅಂತ ಹೇಳಿದ್ರೆ ಯಾವ ಹುಡುಗ? ಅಲ್ಲೊಂದು ಯಾವ್ದೋ ಗುಂಪು ಇರ್ತದೆ. ಹುಡುಗ ಬಾಯಿಲ್ಲ ಅಂದ್ರೆ ಯಾವ ಹುಡುಗ ಬರ್ಬೇಕು ಹೇಳ್ರಿ? ಹುಡುಗಿ ಬಾಯಿಲ್ಲ ಅಂದ್ರೆ ಯಾವ ಹುಡುಗಿ ಬರ್ಬೇಕು? ಹೌದಲ್ವಾ? ಸೊ ಹಂಗಾಗಿ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ಅದನ್ನ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಪ್ರಾಪರ್ ಆಗಿರ್ಬೇಕು, ಅವ್ರಿಗೆ ಹೆಸರು ಇರ್ಬೇಕು, ಮತ್ತೆ ಅದು ಇರ್ಬೇಕು. ಸೊ ಅದಕ್ಕೆ ನಾವು ಪ್ರಾಪರ್ ನೌನ್ ಅಂತೀವಿ. ಯಾವ್ದೋ ಒಂದು ಕಾಮನ್ ಆಗಿರ್ಬೇಕಾದ್ರೆ ಕಾಮನ್ ಆಗಿರೋದನ್ನ ಅದ್ರ ಹೆಸರು ಹೇಳ್ಬಿಟ್ರೆ ಅದೇ ಪ್ರಾಪರ್ ಆಗ್ತದೆ. ಸೊ ಐ ಹೋಪ್ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸ್ಪೀಡ್ ಆಗ್ತಾ ಇದ್ರು ಹೇಳಿ ಸ್ನೇಹಿತರೆ, ಸ್ಲೋ ಆಗಿ ನೀವು ಪಾಸ್ ಮಾಡಿ ಚೆನ್ನಾಗಿ ಕೇಳಿಸ್ಕೊಳ್ತಾ ಹೋಗಿ. ಓಕೆನಾ? ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ನಾನು ಸುಮ್ನೆ ಡ್ರ್ಯಾಗ್ ಮಾಡ್ತಾ ಇಲ್ಲ. ಸೊ ನಾನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೇನೆ, ನೀವು ಸಹ ತುಂಬಾ ಚೆನ್ನಾಗಿ ಕ್ಲಾಸಸ್ ಗಳನ್ನ ಕೇಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ಅಬ್ಸ್ಟ್ರಾಕ್ಟ್ ನೌನಿಗೆ ಹೋಗೋಣ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಈಗ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ಅಂದ್ರೆ ಏನ್ರಿ? ಅಮೂರ್ತ. ಯಾವ್ದು ನಮ್ಮ ಕಣ್ಣಿಗೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವ ನಾನು, ಯಾವ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ವೋ, ವಿ ಕ್ಯಾನ್ ಫೀಲ್. ಲವ್ ಅಂದ್ರೆ ವಿ ಕ್ಯಾನ್ ಫೀಲ್ ಇಟ್, ಬಟ್ ವಿ ಕ್ಯಾನ್ ಟಚ್ ಇಟ್. ಯಾವ್ದನ್ನು ನಾವು ಟಚ್ ಮಾಡಕ್ ಆಗೋದು? ನೋಡ್ರಿ, ಆನ್ ಅಬ್ಸ್ಟ್ರಾಕ್ಟ್ ನೌನ್ ಇಸ್ ದಿ ನೇಮ್ ಆಫ್ ಅ ಕ್ವಾಲಿಟಿ ಅಥವಾ ಆಕ್ಷನ್ ಮತ್ತೆ ಸ್ಟೇಟ್ ಇರ್ಬೇಕು. ಅಂದ್ರೆ ಇರ್ಬೇಕದು. ಲವ್ ಇರ್ಬೇಕು, ಲೈಕ್ ಇರ್ಬೇಕು, ಆಮೇಲೆ ಬ್ಯೂಟಿ ಇರ್ಬೇಕು. ಬಟ್ ಅದನ್ನ ನಾವು ಟಚ್ ಮಾಡಕ್ ಬರೋಂಗಿಲ್ರಿ, ಎಷ್ಟು ಬ್ಯೂಟಿ ಐತಿ ಅಂತ ಹೇಳಿ ಹೇಳಕ್ ಬರುದಿಲ್ಲ. ಸೊ ನೋಡ್ರಿ, ಇಲ್ಲಿ ಫ್ರೀಡಮ್, ಲವ್, ಜಾಯ್, ಶಾರೋ, ಕೈಂಡ್ನೆಸ್, ಬ್ಯೂಟಿ, ಬೇಕಾದ್ರೆ ನೀವು ಆನೆಸ್ಟಿ. ಹೌದಾ? ಆಮೇಲೆ ನೀವು ಬೇಕಾದ್ರೆ ಇನ್ನು ಆಡ್ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ಅಬೌಟ್, ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಜಸ್ಟಿಸ್. ಯು ಕ್ಯಾನ್ ಸೇ ಜಸ್ಟಿಸ್ ಆಲ್ಸೋ. ಹೌದಾ? ಜಸ್ಟಿಸ್. ಹೌದಾ?
ಸೊ ಎಲ್ಲದನ್ನ ನೀವು ಏನ್ ಮಾಡ್ಬೋದು, ನೀವು ಆಡ್ ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿ ಕಣ್ಣಿಗೆ ಯಾವ್ದು ಕಾಣೋಂಗಿಲ್ಲ ಸ್ನೇಹಿತರೆ, ಅರ್ಥ ಆಗ್ತಿದ್ಯಾ ರೀ? ಸೊ ಕಣ್ಣಿಗೆ ಕಾಣಲ್ ನೋಡ್ರಿ, ಲವ್ ಎಷ್ಟೈತೆ ಅಂತ ತೋರ್ಸಕ್ ಬರೋದಿಲ್ಲ, ಹೌದಾ? ಈ ರೀತಿಯಾಗಿ ನಾವ್ ಏನ್ ಮಾಡಕ್ ಬರೋಂಗಿಲ್ಲ ಸ್ನೇಹಿತರೆ. ವಿ ಕಾಂಟ್ ಶೋ ಹೌ ಮಚ್ ವಿ ಲವ್, ರೈಟ್? ಹೌ ಮಚ್ ವಿ ಥಿಂಕ್, ಹೌ ಮಚ್ ವಿ ಡೂ, ರೈಟ್? ಸೊ ಅದನ್ನ ನಾವು ಯಾವ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ವೋ, ಯಾವ್ದನ್ನ ನಾವು ಗೋಚರಿಸ್ಲಿಕ್ಕೆ ಆಗೋದಿಲ್ವೋ ಅಂತದಾಗ ನಾವು ಅಬ್ಸ್ಟ್ರಾಕ್ಟ್ ಲವ್ ಅಂತ ಕರಿತೀವಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಡ್ರಿ, ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳ್ತಾನೆ ಸ್ನೇಹಿತರೆ. ಯಾಕಂದ್ರೆ ಲವ್ ಅಂತ ಕೊಟ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್ ಸ್ಟ್ರೆಂತ್ ಅಂತ ಕೊಟ್ಟನಪ್ಪ, ಸ್ಟ್ರೆಂತ್ ಅಂತ ಕೊಟ್ಟನಪ್ಪ, ಏನ್ ಮಾಡ್ತೀರಿ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕಂತೇಳಿ. ಅವಾಗ ಏನಾಗ್ತೀರಿ ನೀವು, ಸ್ಟ್ರೆಂತ್ ಅಂದ್ರ ಅಡ್ಜೆಕ್ಟಿವ್ ಅದು ಇದು ಅಂತ ಹೋಗ್ತೀರಿ, ಬಟ್ ಇಟ್ ಈಸ್ ಅ ನೌನ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಕಲ್ತ್ಕೊಳ್ರಿ. ನೋಡ್ರಿ, ಕಲಿಯೋ ಸ್ಟೇಜ್ ಅಲ್ಲಿ ಕಲಿಬೇಕು, ಅವಾಗ ತಾನೇ ಬರೋದು. ಓಕೆ, ನೆಕ್ಸ್ಟ್ ನಾವು ಈಗ ಕಾಂಕ್ರೀಟ್ ನೌನ್ ಅಂದ್ರೆ ಏನಂತ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾವು ಏನ್ ನೋಡಿದ್ವಿ? ಅಬ್ಸ್ಟ್ರಾಕ್ಟ್ ನೌನ್ ನೋಡಿದ್ವಿ, ಅದ್ರ ಡೆಡ್ ಅಪೋಸಿಟ್ ಸ್ನೇಹಿತರೆ. ಅಲ್ಲಿ ಯಾವ್ದನ್ನ ನಾವು ಗೋಚರಿಸ್ಲಿಕ್ಕೆ ಆಗ್ತಿಲ್ಲೋ, ಎಲ್ಲಿ ನೋಡಿಲಿಕ್ಕೆ ಆಗ್ತಿರಲ್ಲೋ, ಇಲ್ಲಿ ಮೂರ್ತ, ಅದು ಅಮೂರ್ತ ಸ್ವರೂಪ, ಇದು ಮೂರ್ತ ಸ್ವರೂಪ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಯಾವ್ದನ್ನ ನಮ್ಮ ಪಂಚೇಂದ್ರಿಯಗಳ ಮೂಲಕ ವಿ ಕ್ಯಾನ್ ಫೀಲ್ ಇಟ್, ವಿ ಕ್ಯಾನ್ ಟೇಸ್ಟ್ ಇಟ್, ರೈಟ್? ಅಂಡ್ ವಿ ಕ್ಯಾನ್ ಟಚ್. ನಾವು ನೋಡ್ಬಹುದು, ನಾವು ಟಚ್ ಮಾಡಬಹುದು, ನಾವು ಫೀಲ್ ಮಾಡಬಹುದು ಸ್ನೇಹಿತರೆ. ಏನು ಹಾಗಾದ್ರೆ ಕಾಂಕ್ರೀಟ್ ನೌನ್ ನೋಡ್ರಿ, ಆ ಕಾಂಕ್ರೀಟ್ ನೌನ್ ಇಸ್ ದಿ ನೇಮ್ ಆಫ್ ಅ ಥಿಂಗ್ ದಟ್ ಕ್ಯಾನ್ ಬಿ ಟಚ್ಡ್ ಆರ್ ಸೀನ್. ಯಾವ್ದನ್ನು ನಾವು ನೋಡಬಹುದು, ಯಾವ್ದನ್ನು ನಾವು ಟಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಕ್ಯಾನ್ ಫೀಲ್ ದ ಬೋರ್ಡ್. ಸಿ, ಐ ಕ್ಯಾನ್ ಫೀಲ್ ದ ಸಾಫ್ಟ್ನೆಸ್ ಆಫ್ ದಿಸ್ ಬೋರ್ಡ್. ಐ ಕ್ಯಾನ್ ಫೀಲ್, ರೈಟ್? ಸಿ, ಐ ಕ್ಯಾನ್ ಫೀಲ್ ಇಟ್, ರೈಟ್? ಸೊ ನೋಡ್ರಿ, ರೂಮ್, ಈ ರೂಮ್ ಹೇಗದೆ ಅಂತ ನಾವು ಫೀಲ್ ಮಾಡ್ಬೋದು, ನೋಡ್ಬೋದು ರೂಮ್ ಅನ್ನ, ಹೌದಾ? ಸೊ ಆಮೇಲೆ ನೋಡ್ರಿ, ಸನ್ ಹೇಗದ ಅಂತ ನೋಡ್ಬೋದಾ? ಆಮೇಲೆ ಗರ್ಲ್, ಲೈಕ್ ನಾನು ನೋಡಬಹುದು. ಓಕೆ, ಸೊ ಆಮೇಲೆ ಬಾಯ್, ಐ ಕ್ಯಾನ್ ಸಿ. ಪೆನ್, ಬುಕ್, ನೋಡ್ರಿ ಪೆನ್ ಹಿಡಿಬಹುದು ನಾನು, ಐ ಕ್ಯಾನ್ ಫೀಲ್ ದ ಸೇಪ್ ಆಫ್ ದಿಸ್ ಮಾರ್ಕರ್. ವಾವ್, ಚೆನ್ನಾಗೈತೆ ಅಂತ ಹೇಳ್ಬೋದು, ಹೌದಿಲ್ಲೋ? ಚೆನ್ನಾಗೈತಿಲ್ಲೋ? ಸೊ ಆಮೇಲೆ ಪೆನ್ ನೋಡ್ರಿ, ಬುಕ್, ರೋಸ್ ಸ್ಮೆಲ್ ತಗೋಬಹುದು, ಹಿಡಿಬಹುದು. ಐ ಕ್ಯಾನ್ ಫೀಲ್ ದ ಸಾಫ್ಟ್ನೆಸ್ ಆಫ್ ದಟ್ ರೋಸ್. ಇಲ್ಲಿ ರೋಸ್ ಇಲ್ರಿ, ಮತ್ತೆ ಹಂಗ ಫೀಲ್ ಮಾಡ್ಕೋರಿ ನೀವು. ಆಮೇಲೆ ಆನ್ ಆಪಲ್, ಆಪಲ್ ನೋಡ್ರಿ ಸ್ನೇಹಿತರ, ಆಪಲ್ ಹಿಡ್ಕೊಂಡು ತಿನ್ಬೋದು ಇಲ್ಲ? ಹಾ, ಮತ್ತೆ ಆಪಲ್ ನೋಡಿದ ತಕ್ಷಣ ತಿನ್ಬೇಕನ್ಸುತ್ತಿಲ್ಲ? ಹಾ, ಸೊ ಅಲ್ಲಿ ನೀವು ಫೀಲು ಮಾಡ್ಬೋದು, ಸೇಪ್ ಆಫ್ ದ ಆಪಲ್ ಯು ಕ್ಯಾನ್ ಸಿ ಅಂಡ್ ಯು ಕ್ಯಾನ್ ಈಟ್ ಆಲ್ಸೋ. ಯು ಕ್ಯಾನ್ ಫೀಲ್ ಬೈ ಯುವರ್ ಸೆನ್ಸಸ್. ನಿಮ್ಮ ಸೆನ್ಸಸ್ ಮುಖಾಂತರ ಅದನ್ನ ಫೀಲ್ ಕೂಡ ಮಾಡ್ಬೋದು. ಇದು ಸ್ನೇಹಿತರೆ ಕಾಂಕ್ರೀಟ್ ಅಂತ ಹೇಳಿದ್ರೆ, ಅಂದ್ರೆ ಡೆಡ್ ಅಪೋಸಿಟ್ ಟು ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಲ್ಲಿ ಏನ್ ಮಾಡ್ಬೋದು? ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಫೀಲ್ ಮಾಡಬಹುದು, ಹೌದಿಲ್ಲ? ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ಕಲೆಕ್ಟಿವ್, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಕಲೆಕ್ಟಿವ್ ನೌನ್ ಎಕ್ಸಾಮ್ಸ್ ಗಳಲ್ಲಿ ಕೇಳೋದ ಕಲೆಕ್ಟಿವ್ ನೌನ್, ಅರ್ಥ ಆಯ್ತ್ರಿ? ಸೊ ಕಲೆಕ್ಟಿವ್ ನೌನ್ ನೋಡೋಣ ಸ್ನೇಹಿತರೆ. ಸೊ ನಾನು ಹೇಳಿದ್ನಲ್ವ ಸ್ನೇಹಿತರೆ, ಕಲೆಕ್ಟಿವ್ ನೌನ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡ್ರಿ, ಇಟ್ ವರ್ಕ್ಸ್ ಆಸ್ ಅ, ನೋಡ್ರಿ, ಆಸ್ ಅ ಸಿಂಗುಲರ್ ಯೂನಿಟ್, ಆಸ್ ಅ ಸಿಂಗಲ್ ಯೂನಿಟ್, ಆಸ್ ಅ ಸಿಂಗಲ್ ಯೂನಿಟ್ ಆಗಿ ವರ್ಕ್ ಆಗತ್ತ ಸ್ನೇಹಿತರ. ಆಸ್ ಅ ಸಿಂಗಲ್ ಯೂನಿಟ್ ಹೆಂಗ ನೋಡ್ರಿ, ಈ ಪ್ಲೇಯರ್ಸ್ ಗಳ ಗುಂಪನ್ನ ಏನಂತ ಕರಿತೀವಿ ನಾವು? ಟೀಮ್ ಅಂತ ಕರಿತೀವಿ. ಅಲ್ಲಿ ಪ್ಲೇಯರ್ಸ್ ಗಳು ಎಲ್ಲಾರು ಸೇರಿ ಏನಾದ್ರು ಒಂದು ಸಿಂಗಲ್ ಯೂನಿಟ್ ಆದ್ರೆ ಏನಂತ? ಟೀಮ್ ಅಂತ. ಈಗ ಸ್ಟೂಡೆಂಟ್ಸ್ ಗಳೆಲ್ಲ ಸೇರಿ ಒಂದು ಯೂನಿಟ್ ಆಗ್ತದೆ, ಏನಂತ? ಸ್ಟೂಡೆಂಟ್ ಏನಿದೆ ಕ್ಲಾಸ್ ಅಂತೀವಿ, ಅಥವಾ ಒಂದು ಬ್ಯಾಚ್ ಅಂತ ಹೇಳ್ತೀವಿ ಅಲ್ವಾ? ಸೊ ಹಾಗೆ ಇಲ್ಲಿ ನೋಡ್ರಿ, ಆ ಕಲೆಕ್ಟಿವ್ ನೌನ್ ಈಸ್ ನೇಮ್ ಆಫ್ ಕಲೆಕ್ಷನ್ ಆಫ್ ಥಿಂಗ್ಸ್ ಆರ್ ಪರ್ಸನ್ಸ್. ಕಲೆಕ್ಷನ್, ಎಲ್ಲವನ್ನು ಕಲೆಕ್ಟ್ ಮಾಡಿ ಒಂದ್ ಕಡೆ. ಈಗ ಸ್ಟೂಡೆಂಟ್ಸ್ ಎಲ್ಲರೂ ಕಲೆಕ್ಟ್ ಮಾಡಿ ಒಂದು ಕ್ಲಾಸ್ ಅಂತೀವಿ, ಹೌದಿಲ್ಲ? ಒಂದು ಬ್ಯಾಚ್ ಅಂತ ಹೇಳ್ತೀವಿ. ಈಗ ಈ ಪ್ರಾಣಿಗಳೆಲ್ಲರೂ ಕಲೆಕ್ಟ್ ಮಾಡಿ ಒಂದು ಹರ್ಡ್ ಅಂತೀವಿ. ಎಲ್ಲಾ ಸಿಂಹಗಳನ್ನು ಒಂದ್ ಕಡೆ ಸೇರಿಸಿದ್ರೆ ಅದನ್ನ ಪ್ರೈಡ್ ಅಂತೀವಿ, ಅರ್ಥ ಆಗ್ತೀವಿ? ಸೊ ನೋಡ್ರಿ, ಇಲ್ಲಿ ಟೀಮ್ ಅಂದ್ರೆ ಏನ್ರಿ? ಪ್ಲೇಯರ್ಸ್ ಗಳ ಗುಂಪು. ಆಮೇಲೆ ಕಮಿಟಿ, ನೋಡ್ರಿ, ಮೆಂಬರ್ಸ್ ಗಳೆಲ್ಲ ಸೇರಿದ್ರೆ ಕಮಿಟಿ ಅಂತ ಕರ್ತದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದ್ರೆ ಫ್ಯಾಮಿಲಿ ಅಂತ ಹೇಳ್ತೀವಿ. ಒಬ್ರಿಗೆ ಫ್ಯಾಮಿಲಿ ಅಂತ ಹೇಳ್ತೀರಿ? ಇಲ್ಲ, ಆಗೋದಿಲ್ಲ. ಹೇಳೋರಿದ್ರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬರ್ರಿ, ಓಕೆನಾ? ಸೊ ಆಮೇಲೆ ಕ್ಲಾಸ್, ಆರ್ಮಿ ನೋಡ್ರಿ, ಸೋಲ್ಜರ್ಸ್, ಗ್ರೂಪ್ ಆಫ್ ಸೋಲ್ಜರ್ಸ್ ಇಸ್ ಕಾಲ್ಡ್, ನೋಡ್ರಿ, ನಾವು ಆರ್ಮಿ ಅಂತ ಕರಿತೀವಿ, ಹೌದಾ? ಸೊ ಕ್ರೌಡ್, ಮೋಬ್, ಆಡಿಯನ್ಸ್, ನೋಡ್ರಿ, ಏನು ವೀಕ್ಷಕರು ಇರ್ತಾರಲ್ವ ಅವ್ರನ್ನ ಆಡಿಯನ್ಸ್ ಕರಿತೀವಿ. ಆಡಿಯನ್ಸ್ ಅಂದ್ರೆ ಯಾರಪ್ಪ? ಆಡಿಯನ್ಸ್ ಅಂದ್ರೆ ನಾವು ಒಬ್ಬ ಇಬ್ಬ ಮೂರ್ ಹಂಗಲ್ಲ, ಇಡೀ ಒಂದು ಮಾಸ್, ಇಡೀ ಒಂದು ಮೋಬ್ ಅನ್ನೇ ನಾನು ಆಡಿಯನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಮತ್ತೇನಪ್ಪ, ಈಗ ನೋಡ್ರಿ, ಈ ಮ್ಯೂಸಿಷಿಯನ್ಸ್ ಇರ್ತಾರೆ ಗೊತ್ತಾ? ಒಬ್ರಿಬ್ರಲ್ಲ, ಒಂದ್ 10 ಜನ ಇದ್ರಂದ್ರೆ ಮ್ಯೂಸಿಷಿಯನ್ಸ್ ಅದಾರ ಅಂತ ಹೇಳಲ್ಲ, ನಾವೇನಂತೀವಿ? ಆ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ ಅಂತ ಕರಿತೀವಿ, ಹೌದಾ? ಅಥವಾ ಡ್ಯಾನ್ಸರ್ಸ್ ಗಳಂದ್ರೆ ಟ್ರೂಪಲ್ ಅಂತ ಕರಿತೀವಿ, ಹೌದಾ? ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ರಿ, ಟ್ರೂಪಲ್ ಅಂತ ಕರಿತೀವಿ, ಹೌದಾ? ಅದೇ ಒಂದು ಬಂಚ್ ಆಫ್ ಗ್ರೇಪ್ಸ್ ಅಂತ ಹೇಳ್ತೀವಿ, ಆ ಬಂಚ್ ಆಫ್ ಫ್ಲವರ್ಸ್ ಅಂತ ಹೇಳ್ತೀವಿ, ಬೊಕೆನು ಅಂತೀವಿ, ಮತ್ತೆ ಬಂಚ್ ಆಫ್ ಫ್ಲವರ್ಸ್ ಅಂತಾನು ಹೇಳ್ತೀವಿ, ಆ ಬಂಚ್ ಆಫ್ ಫ್ರೂಟ್ಸ್ ಅಂತಾನು ಹೇಳ್ತೀವಿ, ಹೌದಾ? ಆ ಬಂಚ್ ಅಂತಕ್ಕಂಥದ್ದು ಏನ್ ನೋಡ್ರಿ, ಫ್ರೂಟ್ಸ್ ಗಳನ್ನ ಹೇಳ್ತಾ ಇದೆ ಅಲ್ವಾ? ಸೊ ಈ ರೀತಿಯಾಗಿ ನಮ್ಗೆ ಕಲೆಕ್ಟಿವ್ ನೌನ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರ, ಬಹಳ ಮುಖ್ಯವಾದಂತಹ ರೋಲ್ ಅನ್ನ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಕೇಳ್ತಾರ. ಈಗ ಕೊಟ್ಬಿಡ್ತಾರ, ಆ ಬಂಚ್ ಆಫ್
ಹಿಂಗ್ ಕೊಟ್ಬಿಟ್ಟು ಹೇಳ್ತಾರ ಅಲ್ವಾ. ಸೊ ಹೇಳ್ತಾರ ಈಗ ಗ್ರೂಪ್ ಆಫ್ ಲಯನ್ಸ್ ಇಸ್ ಕಾಲ್ ಡ್ಯಾಸ್ ಅನ್ಕೊಟ್ ಕೆಳಗಡೆ ಕೊಡ್ತಾರೆ. ನೀವು ಪ್ರೈಡ್ ಅಂದ್ರು ಪ್ರೌಡ್ ಮೂಮೆಂಟ್ ತಡಿ ಅಂತೇಳಿ ನೀವು ಬಿಟ್ರಿ ಕೆಟ್ರಿ. ಅರ್ಥ ಆಗತ್ತಾ. ಸೊ ಈಗ ನೆಕ್ಸ್ಟ್ ನಾವು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಹೇಗಿರ್ತದಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಕೌಂಟೇಬಲ್ ನೌನ್. ಕೌಂಟೇಬಲ್ ಅಂದ್ರೆ ಏನ್ರಿ? ಎಣಿಸಲು ಸಾಧ್ಯವಾಗುವಂತಹ ಅಥವಾ ಎಣಿಸಬಹುದಾದಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಕೌಂಟೇಬಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾವ್ದನ್ನ ಕೌಂಟೇಬಲ್ ಅನ್ಬೋದು ನೋಡ್ರಿ. ಅ ಕೌಂಟೇಬಲ್ ನೌನ್ ಇಸ್ ದಿ ನೇಮ್ ಆಫ್ ಅ ಥಿಂಗ್ ದ್ಯಾಟ್ ಕ್ಯಾನ್ ಬಿ ಕೌಂಟೆಡ್ ಆರ್ ಡಿವೈಡೆಡ್ ಇಂಟು ಸಿಂಗುಲರ್ ಆರ್ ಪ್ಲೂರಲ್. ಯಾವ್ದನ್ನ ನಾವು ಸಿಂಗುಲರ್ ಆಗಿ ಪ್ಲೂರಲ್ ಆಗಿ 1 2 3 4 ಅಂತ ಹೇಳ್ಬೋದು. ಈಗ ನೋಡ್ರಿ ಪೆನ್ ಎಷ್ಟು ಅದಾವ ಅಂತ ನನ್ನ ಕೈಯಾಗ ಹೇಳ್ಬೋದು. ಎಷ್ಟು? 1 2 3. ಇಟ್ ಕ್ಯಾನ್ ಬಿ ಕೌಂಟೆಡ್, ರೈಟ್? ಸೊ ಹಂಗೆ. ಸೊ ನೋಡ್ರಿ ಇಲ್ಲಿ ಸ್ಟೂಡೆಂಟ್, ಮ್ಯಾನ್, ವುಮನ್, ನೋಡ್ರಿ ಇಲ್ಲಿ ಮತ್ತೆ ಸ್ಟುಡಿಯೋ, ರೈಟರ್, ಬುಕ್, ಪೆನ್ ಕೌಂಟ್ ಮಾಡ್ಬೋದ್ರಿ. ಎಷ್ಟು ಜನ ಅದಾರು, ಪೆನ್ ಎಷ್ಟೈತಿ, ಬುಕ್ ಎಷ್ಟೈತಿ, ಸ್ಟುಡಿಯೋ ಎಷ್ಟದ, 1 ಐತಿ, 2 ಐತಿ, 3 ಐತಿ, ಹೆಂಗ್ ಕೌಂಟ್ ಯು ಕ್ಯಾನ್ ಕೌಂಟ್ ಇಟ್, ರೈಟ್? ಆಸ್ ಸಿಂಗುಲರ್, 1 ಸ್ಟುಡಿಯೋ, 2 ಸ್ಟುಡಿಯೋ. ಆಮೇಲೆ ಸ್ಟಾರ್ ಅಂತ ಹೇಳಿದೆ. ಸ್ಟಾರ್ ಕೂಡ ನಿಮಗ ಸರ್ ಹೆಂಗ್ರಿ ಅಂತ ಬಾಳ ನಾವು 20 ನಿಮಿಷಗಟ್ಲೆ ಆಫ್ಲೈನ್ ಒಳಗಡೆ ನಾವು ಡಿಸ್ಕಷನ್ ಮಾಡ್ತೀವಿ ಸ್ನೇಹಿತರೆ. ಸೊ ಇಫ್ ಯು ಹ್ಯಾವ್ ಡೌಟ್ ನೋ ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡ್ರಿ. ಅರ್ಥ ಐತ್ರಿ? ಸೊ ಹಿಂಗೆ ನಾವು ನೋಡ್ರಿ ಸ್ಟಾರ್ ಅಂತ ತಕ್ಷಣಕ್ಕೆ ನೋಡ್ರಿ 1 ಸ್ಟಾರ್ 2 ಸ್ಟಾರ್ ಅಂತ ಕೌಂಟ್ ಮಾಡ್ಬೋದೋ ಇಲ್ಲೋ? ಕೌಂಟ್ ಮಾಡ್ತೀರಿ 1 2. ಸೊ ಹೇರ್ ಕೌಂಟ್ ಮಾಡ್ಬೋದಲ್ರಿ? ಅಲ್ರಿ, ಹೋಲ್ ಮಾಸ್ ಆಗಿ ತಗೋತೀವಿ ನಾವು. ಹೇರ್ಸ್ ಅಂತ ಇಲ್ಲ, ಹೇರ್ ಅಂತ ಇದೆ. ಸೊ ಅದನ್ನ ಚೆಕ್ ಮಾಡ್ರಿ. ಅರ್ಥ ಆಯ್ತ್ರಿ? ಸೊ ಈ ರೀತಿ ಕೌಂಟೇಬಲ್ ಅಂತ ಬಹಳ ಈಸಿ ರೀ. ಕೌಂಟ್ ಮಾಡ್ಬೋದಪ್ಪ ಸಿಂಗುಲರ್ ಪ್ಲೂರಲ್ ಆಗಿ. ಅರ್ಥ ಆಯ್ತಾ? ಇಷ್ಟು ಮಾತ್ರ ನೀವು ತಿಳ್ಕೊಳ್ರಿ. ಅಂದ್ರೆ ಕೌಂಟ್ ಯಾವ ರೀತಿ ಮಾಡ್ಬೋದು? ಸಿಂಗುಲರ್ ಪ್ಲೂರಲ್ 1 ಬುಕ್ 2 ಬುಕ್ 3 ಬುಕ್ 4 ಬುಕ್ ಈ ರೀತಿ ಕೌಂಟ್ ಮಾಡ್ಬೇಕು. ಅವಾಗ ಅದನ್ನ ನಾವು ಎಣಿಸಲು ಸಾಧ್ಯವಿರುವಂತಹ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ನಾವು ಅನ್ಕೌಂಟೇಬಲ್ ಅನ್ನ ನೋಡೋಣ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಈಗ ಹೇಳಪ್ಪ ಏನಪ್ಪ? ಮೆನಿ ಮತ್ತೆ ಮಚ್ ಅಂತ ಹೇಳಿದ್ವಿ ಸರ್. ಓಕೆ, ಹೆಂಗ್ ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಸರ್. ಇನ್ನೊಂದ್ಸಲ ಹೇಳಿದ್ರೆ ಈಗಪ್ಪ ಮೆನಿ ಮತ್ತ ಮಚ್ ಅಲ್ವಾ? ಸೊ ನೋಡಪ್ಪ ಜಿ, ಮೆನಿ ಅಂತಕ್ಕಂಥದ್ದು ಯು ಕ್ಯಾನ್ ಕೌಂಟ್ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್, how many like participants you want, how many like ladies are coming, how many gents are coming, how many ಅಂತ ಹೇಳ್ಬೇಕಾದ್ರೆ you can count ಅಪ್ಪ. you can count, ಇಲ್ಲಿ ಕೌಂಟ್ ಮಾಡಬಹುದು. ನೀನು ಮಚ್ ಅಂತ ಹೇಳ್ಬೇಕಾದ್ರೆ you cannot count there. ನೆಕ್ಸ್ಟ್ ನೋಡ್ರಿ, how much money you want, how much, see much ಅಂತ ಹೇಳ್ಬೇಕಾದ್ರೆ you can't count, it is uncountable. ಇಲ್ಲಿ ನೀವು ಕೌಂಟ್ ಮಾಡಕ್ ಬರಂಗಿಲ್ಲ. ಈಗ ನೋಡ್ರಿ, ನೀವು ಹೋಗಿ ಈಗ ಅಂಗಡಿಗೆ how much is this ಅಂತ ಕೇಳ್ಬೇಕಾದ್ರೆ ಅಲ್ಲಿ how many is this ಅಂತ ಕೇಳಲ್ಲ ನೀನು. ಅಲ್ಲಿ ಹೌ ಮೆನಿ ಅಂತ ಬಂದ ತಕ್ಷಣಕ್ಕೆ ಕೌಂಟ್ ಮಾಡಬಹುದು. ಇಲ್ಲಿ ಹೌ ಮಚ್ ಅಂತ ಹೇಳಿದ್ರೆ ಇಸ್ ಅನ್ಕೌಂಟೇಬಲ್. ಅರ್ಥ ಆಯ್ತಪ್ಪ? ಓಕೆಪ್ಪ. ಸೊ ಈಗ ನೋಡ್ರಿ, ಈಗ ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ನೌನ್ ಅಂದ್ರೆ ಏನ್ರಿ? ಈಸ್ ಅ ಥಿಂಗ್ ದ್ಯಾಟ್ ಕ್ಯಾನ್ ನಾಟ್ ಬಿ ಕೌಂಟೆಡ್ ಆರ್ ಡಿವೈಡೆಡ್ ಇಂಟು ಸಿಂಗುಲರ್ ಆರ್ ಪ್ಲೂರಲ್. ಅಂದ್ರೆ ಯಾವ್ದನ್ನ ನಾವು ಸಿಂಗುಲರ್ ಮತ್ತು ಪ್ಲೂರಲ್ ಆಗಿ ಕೌಂಟ್ ಮಾಡಕ್ ಬರೋದಿಲ್ವೋ ಅಂತವುಗಳನ್ನ ಏನಂತ ಕರಿತೀವಿ ನಾವು? ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಆಯಿಲ್ ಸರ 1 ಲೀಟರ್ 2 ಲೀಟರ್ ಅಂತ ಕೌಂಟ್ ಮಾಡ್ಬೋದಲ್ರಿ? ಅರ್ಧ ಲೀಟರ್ ಅಂತ ಬರ್ತೈತಲ್ರಿ ಲೀಟರ್ ಗಟ್ಲೆ. ಹೌದಪ್ಪ, ಲೀಟರ್ ಅಂತ ಕೌಂಟ್ ಮಾಡ್ತಿದ್ದಾರೆ. ಬಟ್ ಆಯಿಲ್ ಹಿಂಗ್ ಹೋಗ್ತಿರ್ಬೇಕಾದ್ರೆ ಇದನ್ನ ಕೌಂಟ್ ಮಾಡ್ಲಾ ನೋಡೋಣ, ಮಾಡಕ್ ಬರಂಗಿಲ್ಲ. ಆದ್ರೆ ಹೌದಪ್ಪ ಆಯ್ತು, ಡೆಮೋಕ್ರಸಿ ಎಷ್ಟೈತೆ ಅಂತ ಕೌಂಟ್ ಮಾಡ್ತೀನಿ. ಜಸ್ಟಿಸ್ ಎಷ್ಟು ಕೊಟ್ಟಾರ, ನಮ್ ಜಡ್ಜ್ ಅವ್ರು ಎಷ್ಟು ಜಸ್ಟಿಸ್ ಕೊಟ್ಟಾರ, 1 ಜಸ್ಟಿಸ್ 2 ಜಸ್ಟಿಸ್ ಹಂಗ್ ಕೌಂಟ್ ಮಾಡಕ್ ಬರಂಗಿಲ್ಲ. ಜಸ್ಟಿಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಜಸ್ಟಿಸ್ ಅಲ್ಲ, ದ ಅಮೌಂಟ್ ಆಫ್ ಜಸ್ಟಿಸ್ ದೇ ಗಾಟ್. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ನಾವು ಎಷ್ಟು ಹಾನೆಸ್ಟಿ ಐತೆ ಅಂತ ಚೆಕ್ ಮಾಡಕ್ ಬರ್ತೈತಿ. ಬಗದು ಎಷ್ಟ ಹಾನೆಸ್ಟಿ ಅಂತ ಹೊಡಿಪ ನೋಡೋ ನೀವು ಅಂತೇಳಿ ಮಾಡಕ್ ಬರೋಂಗಿಲ್ಲ ಸ್ನೇಹಿತರೆ. ಎಸ್ ಬಾ ನೋಡಪ್ಪ ನೀನ್. ಓಕೆ, ಗುಡ್ ಕ್ವಶನ್. ಈಗ ಮನಿ ಅಂತ ಹೇಳಿದ ತಕ್ಷಣ ನೀ ಏನನ್ನತ್ತಿ 1 ರೂಪಾಯಿ 2 ರೂಪಾಯಿ ಅಂತ ಮಾಡ್ಬೋದ್ರಿ ಅಂತ ಹೇಳತ್ತಿ. ಆಸ್ ಅ ಕರೆನ್ಸಿ ಅಂತ ತಗೊಂಡಾಗ ನೀನು ಕರೆನ್ಸಿಯನ್ನ ನಾವು ಯು ಕ್ಯಾನಾಟ್ ಕೌಂಟ್. ಸೊ ಹಂಗಾಗಿ ನಾವಲ್ಲಿ ಹೌ ಮಚ್ ಮನಿ ಯು ವಾಂಟ್ ಅಂತ ಕೇಳ್ತೀವಿ. ಅರ್ಥ ಆಯ್ತಾಪ? ಸೊ ಅಲ್ಲಿ ಕರೆನ್ಸಿ ಆಗಿ ತಗೊಂತೀವಿ ನಾವು. ಅಲ್ಲಿ ಯುರೋ ಮತ್ತೆ ಈ ರುಪಿ ಅಂತ ತಗೊಂಡಾಗ ಇದಕ್ಕೆ ಒಂದು ಕರೆನ್ಸಿ ಅಂತ ಕನ್ಸಿಡರ್ ಮಾಡಿದಾಗ ಯು ಕಾಂಟ್ ಕೌಂಟ್ ಮನಿ ಆಕ್ಚುಲಿ. ಓಕೆನಾ? ದಟ್ ಈಸ್ ದ ವೇ. ಓಕೆ, ಸೊ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಜಸ್ಟಿಸ್ ಅನ್ನು ನೀವು ಕೌಂಟ್ ಮಾಡಕ್ ಬರೋದಿಲ್ಲ, ಹೌದಾ? ಸೊ ಈ ರೀತಿಯಾಗಿ ನಾವು ಅನ್ಕೌಂಟೇಬಲ್ ನೌನ್ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದನ್ನ ನಾವು ಕೌಂಟ್ ಮಾಡಕ್ ಬರುದಿಲ್ರಿ. ಓಕೆ, ವಾಟರ್ನು ಕೂಡ ನಾವ್ ಏನ್ ಮಾಡಕ್ ಬರಲ್ಲ, ಕೌಂಟ್ ಮಾಡಕ್ ಬರೋಂಗಿಲ್ರಿ. ವಿ ಕಾಂಟ್ ಕೌಂಟ್ ವಾಟರ್. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಚೆನ್ನಾಗಿ ನೀವು ಯಾ ಮೈ ಸ್ಟೂಡೆಂಟ್ಸ್ ಆಸ್ಕ್ ದ ಗುಡ್ ಕ್ವಶನ್. ಲೈಕ್ ತುಂಬಾ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅಲ್ಲಿ ಮೆನಿ ಅಂದ್ರೆ ಏನ್ರಿ, ಮಚ್ ಅಂದ್ರೆ ಏನ್ರಿ, ಮತ್ತ ಮನಿ ಬಂದ್ರೆ ಸರ್ ಕೌಂಟ್ ಮಾಡ್ಬೋದಲ್ರಿ ಅಂತ ಹೇಳಿ. ಸೊ ದಟ್ಸ್ ಅ ಗುಡ್ ಕ್ವಶನ್ ಅಂಡ್ ಯಾ ಐ ಟ್ರೈಡ್ ಲೆವೆಲ್ ಬೆಸ್ಟ್ ಟು. ಸೊ ಈ ರೀತಿಯಾಗಿ ಕೌಂಟೇಬಲ್ ಅನ್ಕೌಂಟೇಬಲ್ ಅನ್ನ ನೋಡ್ತೀವಿ ಸ್ನೇಹಿತರೆ. ಸೊ ಈಗ ನಾವು ಮಟೀರಿಯಲ್ ಅನ್ನ ನೋಡೋಣ. ಯಾವ ರೀತಿ ಮಟೀರಿಯಲ್ ಅಂದ್ರೆ ಹೇಗಿರ್ತದ ಅಂತ ಹೇಳಿ ನೋಡಿ ಸ್ನೇಹಿತರೆ. ಈಗ ಮಟೀರಿಯಲ್ ಸ್ನೇಹಿತರೆ, ನಮ್ಮ ವಿಡಿಯೋದ ಕೊನೆಯ
ಟೈಪ್ ಮಟೀರಿಯಲ್ ಮೀನ್ಸ್ ಮಟೀರಿಯಲ್ ಅಂದ್ರೆ ವಸ್ತುವಾಚಕ ನಾಮಪದ ಸ್ನೇಹಿತರೆ. ವಸ್ತುವಿನಿಂದ ಮಾಡಲ್ಪಟ್ಟಿರ್ಬೇಕು. ಅವರೇ ಹೇಳಿದ್ದಾರೆ ಮಟೀರಿಯಲ್ ನೌನ್. ನೋಡ್ರಿ ಸ್ನೇಹಿತರೆ, ಆ ಮಟೀರಿಯಲ್ ನೌನ್ ಇಸ್ ದಿ ನೇಮ್ ಆಫ್ ಅ ಮಟೀರಿಯಲ್. ಅದೊಂದು ನೇಮ್ ಆಫ್ ಅ ಮಟೀರಿಯಲ್ ಇರ್ತದೆ, ಆರ್ ಸಬ್ಸ್ಟೆನ್ಸ್. ಓಕೆ, ಸೊ ಔಟ್ ಆಫ್ ವಿಚ್ ಥಿಂಗ್ಸ್ ಆರ್ ಮೇಡ್. ಯಾವುದರಿಂದ ಒಂದು ವಸ್ತುವಿನಿಂದ ಮಾಡಲ್ಪಟ್ಟ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಬಾಟಲ್ ಅಪ್ಪ ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಿದೆ, ಚೇರ್ ಅಪ್ಪ ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಿದೆ. ನೋಡ್ರಿ ಅಲ್ಲಿ ಡೋರ್ ಅದ, ಡೋರ್ ಯಾವ್ದ್ರಿಂದ ವುಡ್ ಇಂದ ಮಾಡಲ್ಪಟ್ಟಿದೆ. ನಮ್ಮ ಬಟ್ಟೆ ಊಲಿಂದ ಮಾಡಲ್ಪಟ್ಟಿದೆ. ನೋಡ್ರಿ ಇಲ್ಲಿ ವುಡ್ ಹೌದಾ, ಮತ್ತೆ ಊಲ್ ಹೌದಾ, ಮತ್ತೆ ಕಿಟಕಿಗಳ ಐರನ್ ಇಂದ ಮಾಡಲ್ಪಟ್ಟಿದೆ ಹೌದಾ, ಸಿಲ್ವರ್ ಹೌದಾ, ಸಿಲ್ವರ್ ಗೋಲ್ಡ್. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಡ್ರಿ, ಈ ಮಟೀರಿಯಲ್ ನೌನ್ ಕೆನಾಟ್ ಬಿ ಲೈಕ್ ಪ್ಲೂರಲ್. ಓಕೆ, ಅದ್ ಪ್ಲೂರಲ್ ಆಗಲ್ಲ ಸ್ನೇಹಿತರೆ. ಇಟ್ ಕೆನಾಟ್ ಬಿ ಪ್ಲೂರಲ್. ಫಾರ್ ಎಕ್ಸಾಂಪಲ್ ಗೋಲ್ಡ್ಸ್, ಸಿಲ್ವರ್ಸ್ ನಾವು ಹೇಳಕ್ ಬರೋಂಗಿಲ್ಲ. ಓಕೆನಾ. ಸೊ ಈ ರೀತಿ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಮತ್ತೆ ಏನು ಹೇಳ್ಬೋದಪ್ಪ ನಿಮ್ ಪ್ರಕಾರ? ಪ್ಲಾಸ್ಟಿಕ್ ಹೌದಾ, ಮತ್ತೇನ್ ಹೇಳ್ಬೋದು? ಸೊ ನೀವು ಈಗ ಬುಕ್ ಮಾಡಿದ್ರು ಅದು ವುಡ್ ಇಂದಾನೇ ಮಾಡಿರ್ತಾರೆ ಹೌದಾ. ಗ್ಲಾಸ್ ನೋಡ್ರಿ, ಗ್ಲಾಸ್. ಮತ್ತೆ ವಾಟರ್ ಹೌದಾ, ಮತ್ತೆ ಮಿಲ್ಕ್ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮಿಲ್ಕ್ ಇಂದ ನಾವೇನೇನೋ ಬಹಳ ಉತ್ಪಾದನೆ ಮಾಡ್ತೀವಿ ತಾನೆ. ವಾಟರ್ ಇಂದ ನಾವು ಕರೆಂಟ್ ಉತ್ಪಾದನೆ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ. ಸೊ ಈ ರೀತಿಯಾಗಿ ಯಾವ ಒಂದು ವಸ್ತುವಿನಿಂದ ಇನ್ನೊಂದನ್ನ ಉತ್ಪಾದನೆ ಮಾಡಲ್ಪಡ್ತದೋ ಅಂತವುಗಳನ್ನ ನಾವೇನಂತ ಕರಿತೀವಿ ಸ್ನೇಹಿತರೆ? ಮಟೀರಿಯಲ್ ನೌನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಕಲಿಯೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಒಂದು ಅರ್ಧ ಗಂಟೆ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಇವತ್ತೇನೋ ಒಂದ್ ಕಲ್ತಿದ್ದೀನಿ ಅಂತ ಖುಷಿಯಾಗಿ ಎದ್ದೇಳ್ಬೇಕು ಸ್ನೇಹಿತರೆ. ನಿಮಗದು ಫೀಲ್ ಆಗ್ಬೇಕು, ಎಸ್ ಐ ಹ್ಯಾವ್ ಲರ್ನ್ ಸಮಥಿಂಗ್ ನ್ಯೂ ಥಿಂಗ್ಸ್ ಟುಡೇ ಅಂತ ಹೇಳಿ. when you feel like that, then only okay, like you feel fresh. Wow, today is the great day. Yeah, I have learned something. ಸೊ ಯು ಕುಡ್ ಫೀಲ್ ದ್ಯಾಟ್ ನಾ. ಅದನ್ನ ನೀವು ಮಾಡೋ ಸಾಧ್ಯತೆಗಳು ಇರ್ತದೆ, ಇಲ್ಲಾಂದ್ರೆ ನೀವು ಮಾಡಕ್ ಆಗಂಗಿಲ್ಲ. ನಿಮಗ ನನ್ನ ಕ್ಲಾಸಸ್ಗಳು ಅರ್ಥವಾದಲ್ಲಿ, ಇಷ್ಟವಾದಲ್ಲಿ ಮಾತ್ರ ನೀವು ಕ್ಲಾಸಸ್ ಅನ್ನ ಕೇಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಅಂತ ಅನ್ಸದ್ರ, ಮಾಹಿತಿ ಇದೆ ಅಂತ ಅನ್ಸದ್ರ, ನಿಮ್ಮ ಫ್ರೆಂಡ್ಸ್ ಗಳ ಜೊತೆ, ನಿಮ್ಮ ಫ್ಯಾಮಿಲಿಗಳ ಜೊತೆ ಯಾರಿಗೂ ಉಪಯುಕ್ತ ಆಗ್ತದೋ, ನೀವು ಯಾವುದೇ ಎಕ್ಸಾಮ್ ಬರೀರಿ ಸ್ನೇಹಿತರೆ, ಎಲ್ಲಾ ಎಕ್ಸಾಮ್ಸಿಗೂ ಹೆಲ್ಪ್ ಆಗುವ ಹಾಗೆ ನಾನು ಕ್ಲಾಸಸ್ ಗಳನ್ನ ಹೇಳ್ಕೊಡ್ತೇನೆ. ನಿಮಗೆ ಇಷ್ಟ ಆದ್ರ, ಅರ್ಥವಾದ್ರ ಮಾತ್ರ ನನ್ನ ಕ್ಲಾಸಸ್ ನ ಕೇಳಿ ಮತ್ತು ನೀವು ಮತ್ತೊಬ್ಬರಿಗೆ ಶೇರ್ ಮಾಡ್ರಿ. ನಾನು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ಸ್ನೇಹಿತರೆ. ಇಷ್ಟವಾದ್ರೆ ನೀವು ನಿಮ್ಮವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೇನೆ. ನಮಸ್ಕಾರ ಸ್ನೇಹಿತರೆ.